ನಮಸ್ಕಾರ, ಜಿ ಸಂವಾದಕ್ಕೆ ಸ್ವಾಗತ. ಅಂತೂ ಇಂತೂ 3 ವರ್ಷದ ರಾಜ್ಯ ರಾಜಕಾರಣದ ಕುರ್ಚಿ ಕದನದ ಆ ಪ್ರಹಸನಕ್ಕೆ ಬ್ರೇಕ್ ಬೀಳುವ, ಇತಿಶ್ರೀ ಹಾಡುವ, ಶುಭಂ ಅಂತ ಕರೆಯುವಂತಹ ಕಾಲ ಸನ್ನಿಹಿತವಾಗಿದೆ ಅಂತ ರೈಟ್ ನಾವು ಅನ್ನಿಸ್ತಾ ಇದೆ. ಬಟ್ ಗೊತ್ತಿಲ್ಲ, ಬೆಳಗಾಗೋದ್ರೊಳಗೆ ಏನು ಬೇಕಾದರೂ ಕೂಡ ಆಗಬಹುದು. ಸದ್ಯಕ್ಕಿರುವಂತಹ ಮಾಹಿತಿಯ ಆಧಾರದಲ್ಲಿ ಉಲ್ಲೇಖ ಮಾಡೋದಾದರೆ, ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆ ನೀಡುವಂತಹ ಸಾಧ್ಯತೆಗಳೇ ದಟ್ಟವಾಗಿದೆ. ಆ ನಿಟ್ಟಿನಲ್ಲಿ ಗಮನಿಸೋದಾದರೆ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೇಳಿಕೊಂಡಿದ್ದಾರೆ ಅಂತ. ಅದು ನಾಳೆ ಬೆಳಗ್ಗೆ 10:30ಕ್ಕೆ. ಅದಕ್ಕೂ ಪೂರ್ವದಲ್ಲಿ ಆಪ್ತ ಸಚಿವರು ಅಥವಾ ಸಂಪುಟದ ಸದಸ್ಯರು ಅಂತ ಯಾರು ಇರ್ತಾರೆ ಅವ್ರ ಜೊತೆ ಒಂದು ಬ್ರೇಕ್ಫಾಸ್ಟ್, ನಂತರ ರಾಜ್ಯಪಾಲರನ್ನ ಲೋಕಭವನದಲ್ಲಿ ಭೇಟಿ, ಅಲ್ಲೇ ರಾಜೀನಾಮೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ರೈಟ್, ಹೈಕಮಾಂಡ್ ಆಧಾರದಲ್ಲಿ ನೋಡ್ತಾ ಹೋಗೋಣ. ಸುದೀರ್ಘವಾಗಿ 6-7 ಗಂಟೆಗಳ ಚರ್ಚೆ ಅದು. ಯಾಕಂದರೆ ಸಿದ್ದರಾಮಯ್ಯನವ್ರು ನೋಡೋದಾದರೆ ಅವರು ಕೂಡ ಅನುಭವಿ ರಾಜಕಾರಣಿ. ಡಿ ಕೆ ಶಿವಕುಮಾರ್ ಅಂದಾಗ ಪಕ್ಷಕ್ಕೆ ಅವರ ಅನಿವಾರ್ಯತೆ, ಪಕ್ಷಕ್ಕಾಗಿ ಅವರು ದುಡಿದಿರೋದನ್ನು ಕೂಡ ಗಮನಿಸಬೇಕಾಗತ್ತೆ ಹೈಕಮಾಂಡ್ ಮಟ್ಟದಲ್ಲಿ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಹೈಕಮಾಂಡ್ ಏನು ಬಿಟ್ಕೊಟ್ಟಿಲ್ಲ. ಯಾಕೆಂದರೆ ಕೆ ಸಿ ವೇಣುಗೋಪಾಲ್ ಅವರು ರಾಜ್ಯಸಭೆ ಮತ್ತು ಪರಿಷತ್ ಕುರಿತು ಚರ್ಚೆ ಮಾಡಿದ್ದು ಅಂತ ಹೇಳಿದ್ರು ಕೂಡ ಸಿದ್ದರಾಮಯ್ಯನವರ ರಾಜೀನಾಮೆ ಅನ್ನುವಂತಹ ಒಂದಷ್ಟು ವಿಚಾರಗಳು ಹೊರಗೆ ಬಂದಿದೆಯೇ ಹೊರತು ಆ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದು ಮಾತ್ರ ಅಧಿಕೃತವಾಗಿ ಇನ್ನೂ ಪ್ರಕಟವಾಗಿಲ್ಲ. ಕಡೆ ಕ್ಷಣದ ಬದಲಾವಣೆಗಳು, ಕೊನೆ ಕ್ಷಣದಲ್ಲಿ ಹೈಕಮಾಂಡ್ ತೆಗೆದುಕೊಂಡಂತಹ ನಿರ್ಧಾರ, ಹೈಕಮಾಂಡ್ ಮಟ್ಟದಲ್ಲಿ ಈ ನಿರ್ಧಾರ ಅನ್ನುವಂತಹ ಬೆಳವಣಿಗೆಗಳಿಗೂ ಕೂಡ ಸಾಕ್ಷಿಯಾಗಬಹುದು. ಹಾಗಾಗಿ ಇವತ್ತಿನ ಈ ಒಂದು ಚರ್ಚಾ ವಿಷಯದಲ್ಲಿ ಅದೇ ಕುರ್ಚಿ ಕುರಿತಂತೆ ಡೀಟೇಲ್ ಆಗಿ ಮಾತಾಡ್ತಾ ಹೋಗೋಣ. ನಾನು ದಿವ್ಯಶ್ರೀ. ನಿಮಗೆಲ್ಲ ಗೊತ್ತಿರೋ ಹಾಗೆ ಒಂದು ಮಾತಿದೆ, ಕೂಸು ಹುಟ್ಟೋಕೆ ಮುಂಚೆ ಕುಲಾವಿ ಹೊಲಿಸಬಾರ್ದಂತೆ. ಅಂದರೆ ಯಾವುದೂ ಕೂಡ ಆದ ನಂತರದ ಸಂದರ್ಭದಲ್ಲಿ ನಿರ್ಧಾರಗಳನ್ನು ತಗೊಳ್ಬೇಕು ಅಂತ. ಆ ನಿಟ್ಟಿನಲ್ಲಿ ನಾವು ನೋಡ್ತಾ ಹೋಗೋದಾದರೆ ಇನ್ನೂ ರಾಜೀನಾಮೆ ಕೊಟ್ಟ ಮೇಲೆ ಕನ್ಫರ್ಮೇಷನ್ ಅಥವಾ ಅಧಿಕೃತ ಅಂತ ತಗೋಬೇಕೇ ಹೊರತು ಈಗಲೇ ಅದನ್ನು ಹಿಂಗೆ ಆಗುತ್ತೆ ಅಂತ ಹೇಳೋದು ಅಸಾಧ್ಯ. ಯಾಕಂದರೆ ರಾಜಕಾರಣ ಇದು, ಸೋಕಾಲ್ಡ್ ರಾಜಕಾರಣಿಗಳ ರಾಜಕಾರಣ. ಬಟ್ ರೈಟ್ ನಾವು ಇರುವಂಥ ಇನ್ಫಾರ್ಮೇಷನ್ ಆಧಾರದಲ್ಲಿ ನೋಡೋದಾದರೆ ರಾಜ್ಯ ರಾಜಕೀಯದಲ್ಲಿ ಅಫ್ಕೋರ್ಸ್ ಮಹತ್ವದ ಬೆಳವಣಿಗೆಗಳಾಗಿದೆ. ಬಹುತೇಕ ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂಥ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ನಾಳೆ ಸಲ್ಲಿಸಲಿದ್ದಾರೆ. ಯಾಕೆ ಏನು ಅಂತ ನೋಡೋದಾದರೆ ಸುದೀರ್ಘ ರಾಜಕಾರಣದ ಅನುಭವ ಅವರದ್ದು. ಪಕ್ಷಕ್ಕಾಗಿ, ಜನರಿಗಾಗಿ ಹಲವು ವರ್ಷಗಳ ಕಾಲ ಸೇವೆಯನ್ನು ಸಲ್ಲಿಸಿದ್ದಾರೆ. ದ ಬೆಸ್ಟ್ ರಿಟೈರ್ಮೆಂಟ್ ಅಥವಾ ಒಂದೊಳ್ಳೆ ಎಕ್ಸಿಟ್, ಯಾವುದೇ ರೀತಿಯ ಊಹಾಪೋಹಗಳಿಗೆ ಎಡೆ ಮಾಡಿಕೊಡದೆ, ಯಾವುದೇ ರೀತಿಯ ರಣತಂತ್ರಗಳಿಗೆ ಎಡೆ ಮಾಡಿಕೊಡದೆ ರಾಜಕೀಯ ನಿವೃತ್ತಿ ಅಂತ ಹೇಳೋದಿಲ್ಲ, ಆ ಒಂದು ಸ್ಥಾನದಿಂದ ನಿವೃತ್ತಿ ಹೊಂದುವ ಸಾಧ್ಯತೆಗಳೇ ದಟ್ಟ ಅಂಥೇಳಿ. ಯಾಕಂದರೆ ಒಂದು ಇಮೇಜ್ ಬಿಲ್ಡ್ ಆಗಿದೆ. ಈಗ ನೋಡಿ, ದೇವರಾಜ ಅರಸು ಅವರ ಆ ಅವಧಿಯ ರೆಕಾರ್ಡನ್ನು ಮುರಿದವರು, ಸಾಮಾಜಿಕ ಆರ್ಥಿಕ ಶೈಕ್ಷಣಿಕ ಸಮೀಕ್ಷೆ ಅಂದಾಗ ಬಹಳ ದೊಡ್ಡ ನಿರ್ಣಯ ಅದು, ಅದನ್ನು ತಗೊಂಡವರು, ಬಜೆಟ್ ಸುದೀರ್ಘ ಮಂಡಿಸಿದಂಥ ಖ್ಯಾತಿ ಅವರದ್ದಾಗಿದೆ. ಅನ್ನರಾಮಯ್ಯ ಅಂತ ಕರೀತಾರೆ ಅವರನ್ನು. ಈ ಒಂದು ಖ್ಯಾತಿ ಚಿರಸ್ಥಾಯಿಯಾಗಿ ಉಳ್ಕೋಬೇಕು ಅಂತ ಹೇಳಿದ್ರೆ, ಮುಖ್ಯಮಂತ್ರಿ ಸ್ಥಾನದಿಂದ ಕೆಳಗಿಳಿಬೇಕು ಅನ್ನೋದಾದರೆ ಯಾವುದೇ ರೀತಿ ಗೊಂದಲಗಳನ್ನು, ಯಾವುದೇ ರೀತಿಯ ಲೇಬಲ್ಗಳನ್ನು ನೆಗೆಟಿವ್ ಆಗಿ ಅಂಟಿಸ್ಕೋಬಾರ್ದು. ಆ ನಿಟ್ಟಿನಲ್ಲಿ ಸಿದ್ದರಾಮಯ್ಯನವರು ಯೋಚನೆ ಮಾಡ್ತಿರಬಹುದು, ಗೊತ್ತಿಲ್ಲ. ಇನ್ನು ಲೋಕಭವನಕ್ಕೆ ಭೇಟಿಗೆ ಸಿದ್ದರಾಮಯ್ಯನವರು ಸಮಯ ಕೇಳಿದ್ದಾರೆ ಅನ್ನುವಂಥ ಮಾಹಿತಿ ಇದೆ. ಬೆಳಗ್ಗೆ ಬ್ರೇಕ್ಫಾಸ್ಟ್ ಸಚಿವರ ಜೊತೆ, ನಂತರ ಲೋಕಭವನಕ್ಕೆ ಹೋಗ್ತಾರೆ, ರಾಜ್ಯಪಾಲರನ್ನ ಭೇಟಿ ಆಗ್ತಾರೆ, ಬಹುತೇಕ ರಿಸೈನ್. ಇನ್ನು ಡಿ ಕೆ ಶಿವಕುಮಾರ್ ಅವರ ವಿಚಾರಕ್ಕೆ ಬರೋದಾದರೆ ಅವರು ದೆಹಲಿಯಲ್ಲೇ ಉಳ್ಕೊಂಡಿದ್ದಾರೆ. ನಾಳೆ ಬೆಳಗ್ಗೆ ಬರ್ತಾರೆ. ನಾಳೆ ಬೆಳಗ್ಗೆ ಬ್ರೇಕ್ಫಾಸ್ಟ್ ಆಗುತ್ತೆ ನೋಡಿ, ಅಲ್ಲಿ ಡಿ ಕೆ ಶಿವಕುಮಾರ್ ಅವರು ಕೂಡ ಇರ್ತಾರೆ ಅನ್ನೋದು ಸದ್ಯಕ್ಕಿರುವಂಥ ಮಾಹಿತಿ. ರೈಟ್ ನಾವೇನು ದೃಶ್ಯಾವಳಿ ನೀವು ನೋಡ್ತಾ ಇದ್ದೀರಲ್ಲ, ಇದು ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬರ್ತಾ ಇರುವಂತಹ ದೃಶ್ಯಾವಳಿ. ಅವರು ಎಂಟ್ರಿ ಕೊಡ್ತಾ ಇದ್ದಂತೆ ಅಲ್ಲಿರುವಂಥ ಕೆಲ ಮಹಿಳೆಯರು ಕಣ್ಣೀರಿಟ್ಟಿರುವಂತಹ ಸಂಗತಿ ಕೂಡ ನಡೆದಿದೆ. ಅಂದರೆ ಅವ್ರಿಗೆ ಸಿಕ್ಕಿರುವಂಥ ಕ್ಲೂಸ್ ಅಥವಾ ಕೆಲವೊಂದು ಮಾಹಿತಿಯ ಆಧಾರದಲ್ಲಿ ಒಂದು ಭಾವನೆಯಲ್ಲಿ ವ್ಯಕ್ತವಾಗಿದೆ ಅಂತ ಹೇಳಿ ನೋಡಿ. ಸಿದ್ದರಾಮಯ್ಯನವರು ಹೋಗ್ತಿರುವಂತಹ ಸನ್ನಿವೇಶವನ್ನು ಕೂಡ ನೀವಿಲ್ಲಿ ಗಮನಿಸಬಹುದು. ಹಾಗಾದರೆ ಸಿದ್ದರಾಮಯ್ಯ ಒಂದು ಪಕ್ಷ ಆ ಸ್ಥಾನಕ್ಕೆ ರಾಜೀನಾಮೆ ಕೊಟ್ಟರೆ ಯಾವೆಲ್ಲ ಪರಿಣಾಮಗಳನ್ನು ಎದುರಿಸಬೇಕಾಗತ್ತೆ ಅಂತ ನೋಡಿ. ಸಿದ್ದರಾಮಯ್ಯನವರಿದ್ದಾರೆ, ಅವರ ಎದುರುಗಡೆ ಇರುವಂತಹ ಮಹಿಳೆಯರು ಕಣ್ಣೀರಿಡುವಂತಹ ಒಂದು ಸನ್ನಿವೇಶ ನೀವು ಗಮನಿಸ್ಬೋದು. ಅದು ಎಲ್ಲ ದೃಶ್ಯಾವಳಿಗಳು ಕೂಡ ಲಭ್ಯವಾಗ್ತಾ ಇದೆ. ಸಿದ್ದರಾಮಯ್ಯನವರು ಬರ್ತಾ ಇದ್ದಂಗೆ ಆ ಹೆಣ್ಮಕ್ಳೆಲ್ಲ ಕೂಡ ಅವ್ರನ್ನ ಸುತ್ತುವರೆದ್ಬಿಟ್ಟಿದ್ದಾರೆ. ಅವ್ರನ್ನ ಅಲ್ಲೇ ಸಮಾಧಾನ ಮಾಡಿ ಅಲ್ಲಿಂದ ಸಿದ್ದರಾಮಯ್ಯನವರು ಮುಂದಕ್ಕೆ ಹೋಗಿದ್ದಾರೆ. ಸೊ ಆ ದೃಶ್ಯವನ್ನು ಕೂಡ ನೀವಿಲ್ಲಿ ಗಮನಿಸಬಹುದು.
ಸಿದ್ದರಾಮಯ್ಯನವರು ಸೇರಿದ ಹಾಗೆ ಹಲವು ನಾಯಕರು ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತಾಡಿದ್ದಾರೆ. ಬನ್ನಿ ನೋಡೋಣ. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ ಸರ್? ಹೋಗ್ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ ಸರ್? ಹೋಗ್ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ ಸರ್? ಹೋಗ್ಬಂದ್ಮೇಲೆ ತುಂಬಾ ರಾಜಕೀಯ ಬೆಳವಣಿಗೆ ಆಗ್ತದೆ ಸರ್. ನಾಳೆ ಎಷ್ಟೊತ್ತಿಗೆ ಸರ್? ನಾಳೆ ಎಷ್ಟೊತ್ತಿಗೆ ಸರ್? Some speculation will emerge. So I am requesting you with folded hands not to indulge in speculation. Siddaramaiah ji is a very seasoned, respectable leader of the party. Siddaramaiah ji as the leader of opposition, as chief minister twice, has contributed immensely to the Congress party. Shri D.K. Shiv Kumar is an organization man who has risen from Youth Congress to PCC. As a cabinet minister, he has served with multiple chief ministers and he continues to serve as deputy chief minister of Shri Siddaramaiah presently for last 3 years. So my humble request is, whatever decisions party will take in days to come, I shall inform you. But let's not speculate for tomorrow, day after tomorrow. ನೋಡಿ, ಅದು ಪ್ರಶ್ನೆನೇ ಬರಂಗಿಲ್ಲ. ಮುಂದುವರಿಸುವುದಂತದ್ದು ಯಾವ ಪ್ರಶ್ನೆ ಬರ್ತದೆ? ಬದಲಾವಣೆ ಆಗ್ತದೆ, ಪ್ರಶ್ನೆ ಬರ್ತದೆ. ಪ್ರಶ್ನೆನೇ ಅಲ್ಲ. ವೇಣುಗೋಪಾಲ್ ಅವರು ಏನ್ ಹೇಳಿದ್ದಾರೆ? ರಾಜ್ಯಸಭಾ ಮತ್ತು MLC ಚುನಾವಣೆ ಬಗ್ಗೆ ಚರ್ಚೆ ಆಗಿದೆ ಅಂತ ಹೇಳಿ. MP ಪಾಟೀಲ್ ಅವರು ಉಪಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಸುಳ್ಳ ಸರ್? ಅದೆಲ್ಲನೂ ಕೂಡ ಆ ಪ್ರಶ್ನೆ ಉದ್ಭವಿಸಂಗಿಲ್ಲ ಈಗ. ಸರ್, ಈಗ ನಾಳೆ 10:30 11 ಗಂಟೆಗೂ ಇದೇ ಅಭಿಪ್ರಾಯ ಇರುತ್ತೆ ಸರ್ ತಮ್ಮದು? ನಿಶ್ಚಿತವಾಗಿ ನಾವು ಇಲ್ಲಿವರೆಗೂ ನಡೆದಿರೋದು ಎಲ್ಲ ಪೇಪರ್ಗಳಲ್ಲಿ, ನಿಮ್ಮ ಟಿವಿಗಳಲ್ಲಿ ನೋಡಿದ್ದೀವಿ. ನಮಗೆ ಯಾವುದೂ ಗೊತ್ತಿಲ್ಲ. ಮಾನ್ಯ ಮುಖ್ಯಮಂತ್ರಿಗಳು ಬೆಳಗ್ಗೆ ಕರೆದಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಿ. ನನಗಿನ್ನೂ ಮೆಸೇಜ್ ಇಲ್ಲ. ಇಲ್ಲ, ಮಾನ್ಯ ಮುಖ್ಯಮಂತ್ರಿಗಳು ಕರೆದ್ರೆ ನಾವು ಹೋಗ್ತೀವಿ, ಏನು ವಿಷಯಗಳನ್ನು ತಿಳ್ಕೊತೀವಿ. ಅವರು ಮೀಟಿಂಗ್ಗೆ ನಾವು ಬೆಳಗ್ಗೆ ಮಾನ್ಯ ಮುಖ್ಯಮಂತ್ರಿಗಳು ಕರೆದಿರೋ ಮೀಟಿಂಗ್ಗೆ ಭಾಗವಹಿಸ್ತೇವೆ. ನಾಳೆ ಎಲ್ಲ ಗೊಂದಲಕ್ಕೂ ತೆರೆ ಬೀಳುತ್ತಾ ಅಂತ ಮುಖ್ಯಮಂತ್ರಿಗಳನ್ನ ಭೇಟಿ ಆಗದೆ ನಾನೇನು ತೀರ್ಮಾನ ಹೇಳಕ್ಕಾಗಲ್ಲ. ಐ ಡೋಂಟ್ ನೋ. ದಟ್ ಆಲ್ಸೋ ಐ ಡೋಂಟ್ ನೋ. ನೋ ಇನ್ಫಾರ್ಮೇಶನ್ ಟಾಕ್. ನಾಳೆ ನನಗೆ ತಿಳಿದಂತೆ, ನನಗೆ ಬಂದಿರೋ ಮಾಹಿತಿ ಪ್ರಕಾರ ನಾಳೆ 3 ಗಂಟೆ ಮೇಲೆ ಮುಖ್ಯಮಂತ್ರಿಗಳು ರಾಜೀನಾಮೆ ಕೊಡ್ತಾರೆ ಅಂತ ನನಗೆ ಅನಿಸ್ತಾ ಇದೆ. CLP ಸಭೆ ಸರ್, ನಾಳೆ CLP ಸಭೆ ಕರೆಯೋಕ್ಕೋಸ್ಕರ ಮುಖ್ಯಮಂತ್ರಿಗಳಾಗ್ಲಿ, ಸುದ್ದಿಗಳಾಗ್ಲಿ, ಕಾಂಗ್ರೆಸ್ ಅಧ್ಯಕ್ಷರಲ್ಲಿ ನಮ್ಗೆ ಇನ್ನೂ ಏನೋ ಇನ್ಫಾರ್ಮೇಶನ್ ಕೊಟ್ಟಿಲ್ಲ. ನಾಳೆ ಬರ್ಬೋದು ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀವಿ. CLPಗೆ ನಾಳೆ ಬಂದ್ರೆ ನಾಳೆ ಎಲ್ಲರೂ ಫೋನ್ ಮಾಡಿ CLP MLAಗಳಿಗೆ ತಿಳಿಸ್ತೀವಿ. ಈ ನಿರೀಕ್ಷೆ ಇತ್ತ ಸರ್ ನಿಮಗೆ? ಯಾರಿಗೂ ನಿರೀಕ್ಷಿಲ್ಲ, ಅನಿರೀಕ್ಷಿತವಾಗಿ ಆಗಿರೋ ಡೆವಲಪ್ಮೆಂಟ್ ಇವೆಲ್ಲ. ಹೈಕಮಾಂಡ್ ಅವರು ಮಾನ್ಯ ಮುಖ್ಯಮಂತ್ರಿಗಳನ್ನ ಕರೆದಿದ್ರು. ಅವರು ಸುಮಾರು 3-4 ಗಂಟೆಗಳ ಕಾಲ ಅಲ್ಲಿ ನಮ್ಮ AICC ಕಚೇರಿ, ಕೇಂದ್ರ ಕಚೇರಿಯಲ್ಲಿ ನಮ್ಮ ಹೈಕಮಾಂಡ್ನವ್ರನ್ನ ಭೇಟಿ ಮಾಡಿದ್ರು. ಅಧ್ಯಕ್ಷರು, ಪ್ರಧಾನ ಕಾರ್ಯದರ್ಶಿಗಳು, ರಾಹುಲ್ ಗಾಂಧಿ ಅವರನ್ನೆಲ್ಲರನ್ನೂ ಕೂಡ ಭೇಟಿ ಮಾಡಿದ್ರು. ಒಳಗಡೆ ಏನು ಚರ್ಚೆ ಆಗಿದೆ ಅನ್ನೋದು ನಮ್ಗೆ ಯಾರಿಗೂ ಕೂಡ, ನೀವು ಕೂಡ ಆಸ್ಪರೆಂಟ್ ಸರ್ ಅಥವಾ ಕೇಳ್ತೀರಾ ಅಂತ ಈಗ ಅಪ್ರಸ್ತುತ. ಯಾಕೆಂದ್ರೆ ಹೈಕಮಾಂಡೇ ತೀರ್ಮಾನ ಮಾಡಬೇಕು. ನಾವು ಯಾರೇ ಏನು ಹೇಳಿಕೆಗಳು ಕೊಟ್ಟರು ಕೂಡ ಅದು ಅಪ್ರಸ್ತುತ ಆಗುತ್ತೆ. ಹೈಕಮಾಂಡ್ ಏನು ತೀರ್ಮಾನ ಮಾಡುತ್ತೋ ಮೊದಲಿಂದ ಹೇಳ್ಕೊಂಡ್ಬಂದಿದ್ದೀವಿ. ಹೈಕಮಾಂಡ್ ತೀರ್ಮಾನ ನಾವೆಲ್ಲ ಬದ್ಧವಾಗಿರ್ತೀವಿ. ಹೈಕಮಾಂಡ್ಗೆ ಅಪೀಲ್ ಮಾಡಿದ್ದೀರಾ ಸರ್, ನಂಗೂ ಅವಕಾಶ ಕೊಡಿ ಅಂತ? ನಾನು ಯಾರನ್ನು ಭೇಟಿನೇ ಮಾಡಿದ್ದೆ. ಅದೇ ನಾನು ಹೇಳಿದ್ನಲ್ಲ, ಒಳಗಡೆ ಏನು ಚರ್ಚೆ ನಡೀತು, ಏನು ಯಾವ ಸಬ್ಜೆಕ್ಟ್ಗಳು ಡಿಸ್ಕಷನ್ಸ್ ಮಾಡಿದ್ರು, ನಮಗೆ ಅದರ ಮಾಹಿತಿಗಳಿಲ್ಲ. ಮುಖ್ಯಮಂತ್ರಿಗಳ ಬದಲಾವಣೆ ಮಾಡಬೇಕು ಅನ್ನೋದನ್ನ ನಿರ್ಧಾರ ತೆಗೆದುಕೊಂಡು ಸಿದ್ದರಾಮಯ್ಯ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಕಳೆದ 3 ವರ್ಷದಲ್ಲಿ ಉತ್ತಮ ಆಡಳಿತವನ್ನ ಕೊಡೋದ್ರಲ್ಲಿ ವಿಫಲ ಆಗಿದೆ ಅನ್ನೋದನ್ನ ಕಾಂಗ್ರೆಸ್ ಪಕ್ಷದ ಹೈಕಮಾಂಡೇ ಇವತ್ತು ಅನುಮೋದಿಸಿದೆ. ನಿನ್ನೆ ದಿನ ದೆಹಲಿನಲ್ಲಿ ಸುಮಾರು 5-5.5 ಗಂಟೆಗಳ ಕಾಲ ಮ್ಯಾರಥಾನ್ ಮೀಟಿಂಗ್ಗಳು ಏನು ದೆಹಲಿನಲ್ಲಿ ಆದ ನಂತರ ಕೊನೆಗೂ ಮುಖ್ಯಮಂತ್ರಿ ರಾಜೀನಾಮೆ ತೆಗೆದುಕೊಳ್ಬೇಕು ಅನ್ನೋ ನಿರ್ಧಾರವನ್ನು ತೆಗೆದುಕೊಂಡಿರುವಂಥದ್ದು. ಇದರ ಒಟ್ಟಾರೆ ಪರಿಣಾಮ ಏನಪ್ಪಾ ಅಂತ ಹೇಳಿದ್ರೆ,
ಇಡೀ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಕೊನೆ ದಿನಗಳನ್ನು ನೋಡ್ತಾ ಇದೆ. ಕರ್ನಾಟಕ ರಾಜ್ಯದಲ್ಲೂ ಕೂಡ ಕಾಂಗ್ರೆಸ್ ಅವನತಿಗೆ ಹೋಗ್ತಾ ಇದೆ. ಇದು ಸ್ಪಷ್ಟವಾಗಿ ಮುನ್ಸೂಚನೆ ಅಂತ ಹೇಳೋದಕ್ಕೆ ನಾನು ಇಚ್ಛೆ ಪಡ್ತೇನೆ. ಸಿದ್ದರಾಮಯ್ಯನವರು ಮುಖ್ಯಮಂತ್ರಿ ಸ್ಥಾನದಿಂದ ಇವತ್ತು ನಾಳೆ ರಾಜೀನಾಮೆ ಕೊಟ್ಟು ಯಾರು ಮುಖ್ಯಮಂತ್ರಿ ಆಗ್ತಾರೆ ಅನ್ನೋದು ಮುಖ್ಯ ಅಲ್ಲ. ಕಾರಣ ಏನಪ್ಪಾ ಅಂತ ಹೇಳಿದ್ರೆ, ನನಗೇನು ಮುಖ್ಯಮಂತ್ರಿ ಸಿದ್ದರಾಮಯ್ಯನವ್ರ ಬಗ್ಗೆ ವೈಯಕ್ತಿಕ ದ್ವೇಷ ಏನಿಲ್ಲ. ಅತಿ ಹೆಚ್ಚು ಅನುಭವ ಇರ್ತಕ್ಕಂಥ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು. ಬಹುಶಃ ದಕ್ಷಿಣ ಭಾರತದಲ್ಲೇನೆ ಇತರ ರಾಜ್ಯಗಳ ಕಂಪ್ಯಾರಿಸನ್ ಅನ್ನು ನೀವು ಮಾಡಿದ್ರೆ 10 ಲಕ್ಷ ಕೋಟಿ ರೂಪಾಯಿ ಸಾಲಗಳನ್ನು ಇವತ್ತು ಸಿದ್ದರಾಮಯ್ಯನವರು ಮಾಡಿರುವಂಥದ್ದು. ಅಂದ್ರೆ ರಾಜ್ಯ ಯಾವ ರೀತಿ ಸಾಲದ ಸುಳಿಯಲ್ಲಿ ಸಿಲುಕಿ ಹಾಕೊಂಡಿದೆ ಅನ್ನೋದನ್ನು ಕೂಡ ನಾವು ಇವತ್ತು ಅರ್ಥ ಮಾಡ್ಕೋಬೇಕಾಗಿದೆ. CM ಅವ್ರು ಬಂದಿದ್ದಾರೆ. ನಾನು ಈ ಮೀಟಿಂಗ್ ಮುಗಿಸ್ಕೊಂಡು ವಾಪಸ್ ಹೋಗ್ತೀನಿ. ಆಮೇಲೆ ನೋಡೋಣ ಏನು ಅಂತ ಹೇಳಿ. ನನಗೆ ಅಷ್ಟೊಂದು ಹೆಚ್ಚು ಮಾಹಿತಿ ನನ್ನ ಹತ್ರ ಇಲ್ಲ. ಸೊ ವಿಲ್ ಗೋ ಅಂಡ್ ಸ್ಪೀಕ್ CM ಅವ್ರ ಹತ್ರ ಹೋಗಿ. ಅದು ಬೆಳಗ್ಗೆ ಬ್ರೇಕ್ಫಾಸ್ಟ್ ಮೀಟಿಂಗ್ ಕರೆದಿದ್ದಾರೆ. ನಿನ್ನೆನೆ ಬಂತು. ನಿನ್ನೆ ನಮಗೆಲ್ಲರಿಗೂ ಮಾಹಿತಿ ಕೊಟ್ಟಿದ್ದಾರೆ. ಸೊ ಬ್ರೇಕ್ಫಾಸ್ಟ್ ಮೀಟಿಂಗಲ್ಲಿ ಏನೇನು ತೀರ್ಮಾನ ಆಗುತ್ತೆ ನೋಡಿಕೊಂಡು ನಿಮಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು ಡಿಸಿಷನ್. ನಾಳೆ ಎಲ್ಲ ಹೋಗಿ ನೋಡಬೇಕಲ್ಲ. ಇದು ನಾನು ತುಂಬ ಚಿಕ್ಕವನಾಗ್ತೀನಿ. ಈ ನಿರ್ಧಾರಗಳಿಗೆಲ್ಲ ನಾವು ಯಾವತ್ತೂ ಕೂಡ ಫಸ್ಟಿಂದನೂ ನಿಮ್ಗೆ ಹೇಳ್ಕೊಂಡು ಬಂದಿದ್ದೀವಿ. ಕೆಲವು ನಿರ್ಧಾರಗಳು ಹೈಕಮಾಂಡ್ ಏನು ತಗೊಳ್ತಾರೆ ಅದು ಅವ್ರಿಗೆ ಬಿಟ್ಟಿರೋದು. ಸೊ ನಾವು ರಾಜ್ಯ ಮಟ್ಟದಲ್ಲಿದ್ದಾಗ ನಮಗೊಂದು ಲಿಮಿಟೇಷನ್ ಇರ್ತದೆ. ಒಬ್ಬರು ಸಚಿವರಾಗಿ ನಮಗೆ ಲಿಮಿಟೇಷನ್ ಇರ್ತದೆ. ಅಷ್ಟಕ್ಕೆ ಸೀಮಿತವಾಗಿರೋದು ಒಳ್ಳೆಯದು. ತುಂಬ ಸ್ಪೆಕ್ಯುಲೇಟ್ ಮಾಡಿ ಅದು ಇದು ಮಾತಾಡೋದ್ರ ಬದಲು ಕೊಟ್ಟಿರ್ತಕ್ಕಂಥ ಕೆಲಸ ಇನ್ನೊಂದು ಕಡೆಗೆ ಈ ಸಂದರ್ಭನ ಹೆಂಗೆ ನಿಭಾಯಿಸಬೇಕು, ಅವ್ರ ಜೊತೆಗೆ ಹೆಂಗಿರಬೇಕು ಅಂತ ಹೇಳಿ ತೀರ್ಮಾನವನ್ನು ಮಾಡ್ತೀವಿ. ಕಾಂಗ್ರೆಸ್ ಹೈಕಮಾಂಡ್ ಅಂತ ಅನ್ನೋದು ಕೂಡ 24 ಈ ಆನೆ 24 ತಿಂಗಳುಗಳು ಬೇಕಂತೆ ಮರಿ ಹಾಕ್ಲಿಕ್ಕೆ. ಅದೇ ಬಹುಶಃ ದೊಡ್ಡ ಇದು ಹೆಚ್ಚಿನ ಸಮಯ ತೆಗೆದುಕೊಳ್ಳೋದು. ಬಹುಶಃ ಅದು ಮರಿ ಹಾಕ್ದಂಗೆ ಕಾಣ್ತದೆ. ಇನ್ನು ಮರಿ ಹಾಕೋತ್ತನ್ನು ಕಾಯ್ತಾ ಇದ್ದೀವಿ. ಮಾನ್ಯ ಮುಖ್ಯಮಂತ್ರಿಗಳು ಏನೋ ರಾಜೀನಾಮೆ ಕೊಡ್ತಾರೆ ನಾಳೆ ಅನ್ನೋ ವರದಿಗಳು ನಿಮ್ಮ ಕಡೆಯಿಂದ ಎಲ್ಲ ಬರ್ತಾ ಇವೆ. ಅದರ ಬಗ್ಗೆ ನನಗೆ ಬಹಳ ಉತ್ಸುಕತೆ ಇಲ್ಲ. ಕಾಂಗ್ರೆಸ್ಸಿನ ಕಥೆ ಹೆಂಗಾಗಿದೆ ಅಂದರೆ, ಓದಿಯ ಪಿಚಾಚಿ ಅಂದರೆ ಇಲ್ಲ ಬಂದೆ ಗವಾಕ್ಷಿಯಲ್ಲಿ ಅಂತ. ಯಾರು ಬಂದರೂ ಅದರ ಪರಿಸ್ಥಿತಿ ಅಷ್ಟೇ. ಅದು ಇರ್ರಿಪೇರಬಲ್ ಗೌರ್ಮೆಂಟ್ ಅದು. ಅದನ್ನು ಏನೂ ಆಗೋದಿಲ್ಲ. ಇವರೇನೋ ರಾಜೀನಾಮೆ ಕೊಡ್ಬೋದು. DK ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆಗ್ತಾರೆ ಅಂತಕ್ಕಂಥ ಸುದ್ದಿಯೂ ಕೂಡ ಬರ್ತಾ ಇದೆ. ನನಗೇನು ಅದಕ್ಕೂ ಬೇಜಾರಿಲ್ಲ. ಯಾಕಂತಂದರೆ ಈಸ್ ಆಲ್ಸೋ ಮೈ ಫ್ರೆಂಡ್. ನಾವೆಲ್ಲ ಒಟ್ಟಿಗೆ ಕೆಲಸ ಮಾಡಿರೋರು. ಅವರಾದ್ರೆ ನನಗೇನು ನೋವಿಲ್ಲ. ಅದೇ ನನಗಿರ್ತಕ್ಕಂಥ ನೋವೇನೆಂದರೆ 78 ವರ್ಷಗಳಾಯಿತು. 80 ವರ್ಷ ಆಗ್ತಾ ಇದೆ ಸ್ವತಂತ್ರ ಬಂದು. ಕರ್ನಾಟಕದಲ್ಲಿ ದಲಿತರನ್ನು ವೋಟ್ ಬ್ಯಾಂಕ್ ಮಾಡ್ಕೊಂಡು ಇವತ್ತು ಮಾಡ್ತೀವಿ, ನಾಳೆ ಮಾಡ್ತೀವಿ, ಇನ್ನೊಂದು ಚುನಾವಣೆ ಬಂದರೆ ಮಾಡ್ತೀವಿ ಅಂದ್ಕೊಂಡು ದಲಿತರನ್ನು ಮುಖ್ಯಮಂತ್ರಿ ಮಾಡ್ತೀವಿ ಅಂತೇಳಿ ವಂಚನೆ ಮಾಡಿಬಿಟ್ರಲ್ಲ ಕಾಂಗ್ರೆಸ್ಸು. ಇದು ನೋವಿದೆ ನನಗೆ. ಆಮೇಲೆ ಕಾಂಗ್ರೆಸ್ಸಲ್ಲಿರೋ ದಲಿತ ಲೀಡರ್ಗಳು ಇದ್ದಾರಲ್ಲ, ಒಂಥರ ಏನೋ ಶುಗರ್ಲೆಸ್ಸು ಸೀಡ್ಲೆಸ್ ಇದ್ದಂಗೆ. ಅವರು ತಾಕತ್ತೇ ಇಲ್ಲ. ಕಾಂಗ್ರೆಸ್ ಅಧಿಕಾರದ ವಿಚಾರದಲ್ಲಿ ಯಾವ ನಿರ್ಧಾರ ಬೇಕಾದರೂ ತಗೋಬೋದು. ಅದು ಅವರ ಆಂತರಿಕ ವಿಚಾರ. ಪಕ್ಷದ ವ್ಯಾಪ್ತಿಯಲ್ಲಿ ಖಂಡಿತವಾಗ್ಲೂ ಒಂದು ನಿರ್ಧಾರವನ್ನು ತಗೊಳ್ಬೇಕಾಗತ್ತೆ. ಬಟ್ ಬಹಳ ಬೇಸರದ ಸಂಗತಿ ಏನು ಅಂತ ಹೇಳಿದ್ರೆ, ಏನು ದುರ್ದೈವ ಅಂತ ನಾವು ನೋಡೋದಾದರೆ, ಈ 3 ವರ್ಷ ಕೂಡ ಜನ ಅವ್ರ ಸಮಸ್ಯೆಯನ್ನು ಕೇಳೋ ವಾತಾವರಣವನ್ನೇ ಕಲ್ಪಿಸ್ಕೊಡ್ಲಿಲ್ಲ. ನಾವು ಗ್ಯಾರಂಟಿ ಕೊಟ್ಬಿಡ್ತೀವಿ ಎಲ್ಲ ಆಯಿತು ಅಂತೇಳಿ ಅವ್ರ ಕುರ್ಚಿ ಗುದ್ದಾಟದಲ್ಲಿ ಬ್ಯುಸಿಯಾಗಿಬಿಟ್ರು. ಹಾಗಾಗಿ ನಿಜಕ್ಕೂ ಕೂಡ ಬೇಸರದ ಸನ್ನಿವೇಶ ಅಂತ ಹೇಳಿದ್ರೆ ತಪ್ಪಾಗೋದಿಲ್ಲ. ಈಗ ನೋಡಿ, ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ವಿಧಾನಸೌಧಕ್ಕೆ ಬರ್ತಾ ಇದ್ದಂತೆಯೇ ಅಲ್ಲಿದ್ದಂತಹ ಮಹಿಳಾ ಅಧಿಕಾರಿಗಳಿರ್ಬೋದು, ಅಲ್ಲಿರುವಂಥ ಸಿಬ್ಬಂದಿ ಕಣ್ಣೀರಿಡ್ತಿದ್ದಾರೆ ಅಂತ ಒಂದು ಸನ್ನಿವೇಶ ಇದೆ. ಬಹುತೇಕ ಈ ಎಲ್ಲ ಸಿಚುವೇಶನ್ ನೋಡಿದ್ರೆ ಸಮ್ ಕ್ಲೂಸ್ ಸಿಕ್ಕಿರಬಹುದು. ರಾಜೀನಾಮೆ ನೀಡ್ತಾರೆ ಅನ್ನುವಂಥ ವಾತಾವರಣವೇ ನಿರ್ಮಾಣವಾಗಿದೆ. ಅಧಿಕೃತವಾಗಿ ಏನೇ ಪ್ರಕಟವಾಗಿಲ್ಲ ಅಂದರೂ ಕೂಡ ಈಗ ರಾಜ್ಯಪಾಲರ ಭೇಟಿಗೆ ಅವಕಾಶವನ್ನು ಕೇಳಿದ್ದಾರೆ ಅನ್ನೋದಾದರೆ ವಿಚ್ ಇಸ್ ಅಂಡರ್ಸ್ಟುಡ್ ಅಂತೇನೆ. ಆದರೆ ಇಲ್ಲೊಂದು ಸೂಕ್ಷ್ಮವನ್ನು ನಾವೇನು ಗಮನಿಸಬೇಕು ಅಂತ ಹೇಳಿದ್ರೆ,
ಸಿದ್ದರಾಮಯ್ಯನವರ ರಾಜೀನಾಮೆ ಬಹುತೇಕ ಪಕ್ಕ, ಆದರೆ ಆ ಸ್ಥಾನದಲ್ಲಿ ಯಾರು ಕೂತ್ಕೋತಾರೆ ಅನ್ನೋದ್ರ ಬಗ್ಗೆ ಯಾವುದೇ ರೀತಿಯ ಕ್ಲಾರಿಟಿ ಅಧಿಕೃತವಾಗಿ ಲಭ್ಯವಾಗಿಲ್ಲ. ಈಗ ರಣದೀಪ್ ಸಿಂಗ್ ಸುರ್ಜೇವಾಲಾ ಅವರು ಕೂಡ ಗಮನಿಸಿದ್ರಿ ನೀವು ಮಾತಾಡೋದು ಯಾವ ರೀತಿ ಇತ್ತು ಅಂತ ಹೇಳಿ. ಆ ಲೆಗಸಿ ಸಿದ್ದರಾಮಯ್ಯನವರು ಅಂದಾಗ ಅವ್ರು ಯಾವ ರೀತಿ ವ್ಯಕ್ತಿತ್ವ, ಅವ್ರು ಯಾವ ರೀತಿ ವ್ಯಕ್ತಿ, ಅವ್ರು ಯಾವ ರೀತಿ ಕರ್ನಾಟಕಕ್ಕಾಗಿ ಕಾಯವಾಚ ಮನಸ ದುಡಿದಿದ್ದಾರೆ, ಅವರ ವಿಷಯದಲ್ಲಿ ಯಾವುದೇ ರೀತಿಯ ಪ್ರೊಪ್ಯಾಗಂಡಗಳಾಗಬಾರ್ದು, ಸುಮ್ಮನೆ ಟಾಕ್ಸ್ ಆಗಬಾರ್ದು ಅನ್ನುವಂಥ ನಿಟ್ಟಿನಲ್ಲೂ ಕೂಡ ಜನರಲ್ಲಿ, ಮಾಧ್ಯಮದವರಲ್ಲಿ ಮನವಿಯನ್ನು ಮಾಡ್ಕೊಳ್ತಾ ಇದ್ರು. ವಿ ರೆಸ್ಪೆಕ್ಟ್ ದಟ್, ಅದರಲ್ಲಿ ಯಾವುದೇ ರೀತಿಯ ಅನುಮಾನ ಇಲ್ಲ. ಬಟ್ ನೀವು ನಿಮ್ಮನ್ನೊಂದು ಸತಿ ಆತ್ಮಾವಲೋಕನೆ ಮಾಡ್ಕೊಳ್ಳಿ. ಅದು ರಣದೀಪ್ ಸಿಂಗ್ ಸುರ್ಜೇವಾಲಾ ಆಗಿರ್ಬೋದು, ಕೆ ಸಿ ವೇಣುಗೋಪಾಲ್ ಆಗಿರ್ಬೋದು, ಸೋನಿಯಾ ಗಾಂಧಿ ಆಗಿರ್ಬೋದು, ರಾಹುಲ್ ಗಾಂಧಿ ಆಗಿರಬಹುದು, ಪ್ರಿಯಾಂಕಾ ಗಾಂಧಿ ಆಗಿರಬಹುದು. ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಾಗ 3 ವರ್ಷ ಇದೊಂದು ವಿಷಯ ಚರ್ಚೆ ಮಾಡೋಂಗೆ ಮಾಡಿಬಿಟ್ರಲ್ಲ, 3 ವರ್ಷ ಇದೇ ಪ್ರಹಸನನ ಎಳೆದು ಬಿಟ್ರಲ್ಲ. ನೀವು ಒಂದು ಡಿಸಿಷನ್ನ ರೈಟ್ ಟೈಮಲ್ಲಿ ತಗೊಂಡಿದ್ರೆ ಹಿಂಗೆ ಆಗ್ತಿರ್ಲಿಲ್ಲ ಅಂಥೇಳಿ. ಆ ರೈಟ್ ಟೈಮ್ ಈಗಲೂ ಕೂಡ ಆಗಿರ್ಬೋದು, ಯಾಕಂದರೆ ರಾಜ್ಯಸಭಾ ಲೆಗ್ಸಿಟ್ಟು ಪಾಪ ಸಿದ್ದರಾಮಯ್ಯನವ್ರಿಗೆ ಅದಕ್ಕಿಂತ ಉನ್ನತವಾದಂಥ ಸ್ಥಾನವನ್ನು ಈ ಮೂಲಕ ಕಲ್ಪಿಸ್ಕೊಡ್ಬೋದು ಅನ್ನೋ ಲೆಕ್ಕಾಚಾರವೂ ಇರ್ಬೋದು. ಆ ಎಲ್ಲ ವಿಚಾರಗಳನ್ನು ನಾವು ರೆಸ್ಪೆಕ್ಟ್ ಮಾಡ್ತಾನೆ ಆಗ್ತಿರುವಂಥ ಈ ಡೆವಲಪ್ಮೆಂಟ್ ಬಗ್ಗೆ ಡೀಟೇಲ್ ಆಗಿ ಮಾತಾಡೋದಕ್ಕೆ ಇವತ್ತು ನಮ್ಮ ಕಾರ್ಯಕ್ರಮದಲ್ಲಿ ಮೊದಲನೇದಾಗಿ ಬಿಜೆಪಿ ವಕ್ತಾರಾಗಿರುವಂಥ ನಾಗರಾಜ್ ನಾಯ್ಕ್ ಅವರಿದ್ದಾರೆ. ನಮಸ್ಕಾರ. ಇನ್ನು JDS ವಕ್ತಾರರು ಉಮೇಶ್ ಅವರಿದ್ದಾರೆ. ನಮಸ್ಕಾರ. AP ವಕ್ತಾರರು ರವೀಶ್ ದಾಸಪ್ಪ ಅವರಿದ್ದಾರೆ. ನಮಸ್ಕಾರ. ನಾಗರಾಜ್ ಸರ್, ನೀವು ಹೇಳಬೇಕು, ಸಿದ್ದರಾಮಯ್ಯನವರ ಹಂತದ ಸ್ಟೇಟ್ಮೆಂಟನ್ನು ನಾನು ಉಲ್ಲೇಖ ಮಾಡ್ತೀನಿ. ಆರಂಭದಲ್ಲಿ ಅವರು ಹೇಳಿದ್ದು 5 ವರ್ಷ ನಾನೇ CM, ಆ ನಂತರದ ಸಂದರ್ಭದಲ್ಲಿ CM ಆಗೋದಕ್ಕೆ ಶಾಸಕರ ಬಲ ಬೇಕು. ಯಾವುದೂ ಒಪ್ಪಂದ ಆಗಿಲ್ಲ. ಆಮೇಲೆ ಬಂತು ನೋಡಿ, ಹೈಕಮಾಂಡ್ ಏನು ಹೇಳುತ್ತೆ ಅದಕ್ಕೆ ಬದ್ಧ. ಹಾಗಾಗಿ ಈ 3 ವರ್ಷದ ಪ್ರಹಸನಕ್ಕೆ ನಾಳೆನಾದರೂ ಬ್ರೇಕ್ ಬೀಳುತ್ತಾ? ನಮ್ಮ ರಾಜ್ಯಾಧ್ಯಕ್ಷರಾಗಿರುವಂಥ ಸನ್ಮಾನ್ಯ ವಿಜಯೇಂದ್ರ ಅವರು ಇದಕ್ಕೆ ಬಹಳ ಸ್ಪಷ್ಟವಾದಂಥ ಉತ್ತರವನ್ನ ಪತ್ರಿಕೆಯವರ ಮುಂದೆ, ಮಾಧ್ಯಮಗಳ ಮುಂದೆ ಹೇಳಿದ್ದಾರೆ. ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರು ಮತ್ತೆ ಮುಖ್ಯಮಂತ್ರಿಯಾಗಿ ಮುಂದುವರಿಯಲಿಕ್ಕೆ ಅವರಿಗೆ ಅರ್ಹತೆ ಇಲ್ಲ ಅನ್ನುವಂಥದ್ದನ್ನ ಕಾಂಗ್ರೆಸ್ ಪಕ್ಷವೇ ಒಪ್ಕೊಂಡಂಗಾಯ್ತು ಅನ್ನುವಂಥ ದಾಟಿಯಲ್ಲಿ ಅವರೊಂದು ಮಾತಾಡಿದ್ದಾರೆ. ಶಬ್ದಗಳು ಸ್ವಲ್ಪ ಆಚೆ ಈಚೆ ಇರಬಹುದು. ಅಂದ್ರೆ ಅಧಿಕೃತ ಮುದ್ರೆ ಕಾಂಗ್ರೆಸ್ನದು ಸಿದ್ದರಾಮಯ್ಯ ಸರಿ ಇಲ್ಲ, ಇನ್ನು ಬೇರೆ ಆಯ್ಕೆ ಮಾಡಬೇಕು, ಯಾರು ಆಯ್ಕೆ ಮಾಡ್ತಾರೋ ಅವ್ರಿಗೆ ಬಿಟ್ಟಿರುವಂತದ್ದು. ಈ ರೀತಿಯ ಅಧಿಕೃತ ಮುದ್ರೆಯನ್ನ ಬಹುಶಃ ನಾಳೆ ಹೊಡಿತಾರೆ ಅನ್ನೋದ್ರ ಬಗ್ಗೆ ಸ್ಪಷ್ಟವಾದಂತ ಗೋಚರ ಕಾಣ್ತಾ ಇದೆ. ಆದ್ರೆ ಯಾವುದನ್ನು ಸಹಿತ ನಿಖರವಾಗಿ ಹೀಗೆ ಅಂತ ಹೇಳಲಿಕ್ಕೆ ಆಗುವುದಿಲ್ಲ. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ ಅನ್ನುವಂಥ ಪಕ್ಷಕ್ಕೆ ಒಂದು ನಿಜವಾದಂಥ ಧ್ಯೇಯ, ನಿಜವಾದಂಥ ಉದ್ದೇಶ, ನಿಜವಾದಂಥ ಒಂದು ವಿಷನರಿ ಅಂತ ಹೇಳ್ತೀವಲ್ಲ, ವಿಷನ್ಸು, ಇವು ಇಲ್ಲದೆ ಇರುವಂಥ ಸಂದರ್ಭದಲ್ಲಿ ಯಾವ ಕಾಲಕ್ಕೂ ಸಹಿತ ಏನು ಸಹಿತ ಆಗುವಂಥ ಸಾಧ್ಯತೆ ಇದೆ. ಈಗ ನೋಡ್ರಿ, ಸಿದ್ದರಾಮಯ್ಯ ತಾವೇ ಬಹಳ ಚೆನ್ನಾಗಿ ಉಲ್ಲೇಖ ಮಾಡಿದ್ರಿ. ಒಂದು ಸ್ವಲ್ಪ ದಿನಗಳ ಮುಂದೆ ನಾನೇ 5 ವರ್ಷಕ್ಕೆ ಮುಂದಿನ ಎಲೆಕ್ಷನ್ಗೂ ತಾನೇ ಅನ್ನುವಂಥ ರೀತಿಯಲ್ಲಿ ಸಹಿತ ಸಿದ್ದರಾಮಯ್ಯನವರು ಮಾತಾಡಿದ್ರು. ನಂತರ ಶಾಸಕರ ಬಲ ಬೇಕು ಅಂತಾನೆ ಹೇಳಿದ್ರು. ಇವತ್ತು MB ಪಾಟೀಲ್ರ ಮಾತನ್ನ ಕೇಳಿದ್ರ, MB ಪಾಟೀಲ್ ಏನ್ ಹೇಳ್ತಾರೆ, ಏನು ಅಂತಂದ್ರೆ ಸುದ್ದಿನೇ ಬಂದಿಲ್ಲ, ಅದು ಕೇವಲ ವಿಧಾನ ಪರಿಷತ್ತಿನ ಸದಸ್ಯರನ್ನ ಆಯ್ಕೆ ಮಾಡ್ಲಿಕ್ಕೆ, ರಾಜ್ಯಸಭಾ ಸದಸ್ಯರನ್ನ ಆಯ್ಕೆ ಮಾಡ್ಲಿಕ್ಕೆ ಆಗಿರುವಂತ ಚರ್ಚೆ ಅಂತ ಹೇಳಿ ಕಾಂಗ್ರೆಸ್ನಲ್ಲಿ ಮುಖ್ಯಮಂತ್ರಿಯ ಸೀಟಿನ ಮೇಲೂ ಸಹಿತ ಕಣ್ಣಿಟ್ಟಿರುವಂತ MB ಪಾಟೀಲ್ರ ಬಾಯಿಯಿಂದ ಬಂದಿರುವಂತ ಮಾತು. ಇನ್ನು ಜಾರಕಿಹೊಳಿ ಅವರ ಮಾತೇನಿದೆ, ಸ್ವಲ್ಪ ಬೇರೆ ತರನೇ ಇದೆ. ನಾಳೆ ಏನಾದ್ರೂ ಸಹಿತ ಗೊತ್ತಾಗ್ತದೆ ಅಂತ. ಇವತ್ತು DK ಶಿವಕುಮಾರ್ ಮನೆ ಮುಂದೆ ಪಟಾಕಿ ಸಹಿತ ಹೊಡೆದಾಗಿದೆ. ನಾಳೆಯ ದೀಪಾವಳಿಗೆ ಇವತ್ತು ಪಟಾಕಿಯ ಬೇರಿ DK ಶಿವಕುಮಾರ್ ಮನೆ ಮುಂದೆ ಇದೆ. ನಾನು ಆಗ್ಲೇ ಹೇಳಿದೆ ಸರ್, ಊಟಕ್ಕೆ ಮುಂಚೆ ಕುಲಾವಿ ಹೊಲಿಸಬಾರದು ಅಂತ. ಕಾನ್ಫಿಡೆನ್ಸ್, ಓವರ್ ಕಾನ್ಫಿಡೆನ್ಸ್, ಮೇ ಬಿ. ಆಮೇಲೆ ಈಗಾಗಲೇ ಸಿದ್ದರಾಮಯ್ಯನವರ ಪರವಾದಂತ ಶಾಸಕರು ಮತ್ತು ನಾಯಕರು ನಾವು ಸಹಿ ಸಂಗ್ರಹ ಮಾಡ್ತೇವೆ ಅಂತ ಹೊರಟರು, ಅದಕ್ಕೆ ಸಿದ್ದರಾಮಯ್ಯನವರು ಬೇಡ ಅಂತ ಹೇಳಿ ಬ್ರೇಕ್ ಹಾಕಿದ್ರು ಅಂತ ಹೇಳಿ. ಇವೆಲ್ಲವನ್ನ ನೋಡುವಾಗ ನಾಳೆ ಸಿದ್ದರಾಮಯ್ಯನವರು ರಾಜೀನಾಮೆಯನ್ನ ಕೊಡ್ತಾರೋ ಇಲ್ವೋ ಅದು ಅಸ್ಪಷ್ಟ. ಯಾಕಂತ ಹೇಳಿದ್ರೆ, ಕಾಂಗ್ರೆಸ್ನಲ್ಲಿ ಒಂದು ಪ್ರಜಾತಾಂತ್ರಿಕವಾದಂತ ಒಂದು ವ್ಯವಸ್ಥೆಯೂ ಇಲ್ಲ. ಎಲ್ಲ ಶಾಸಕರದೋ ನಾಯಕರದೋ ಮಾತನ್ನ ಕೇಳಿ ಮುಂದುವರಿತೀವಿ ಅನ್ನುವಂಥದ್ದು ಇಲ್ಲ. ಇನ್ನು ಹೈಕಮಾಂಡ್ ಸರಿಯಾಗಿ ಉಂಟು ಕೇಳಿದ್ರೆ, ಹೈಕಮಾಂಡಿನ ಒಂದು ನಿಲುವುಗಳು ಸ್ಪಷ್ಟವಾಗಿಲ್ಲ. ಯಾಕಂದ್ರೆ ಖರ್ಗೆ ಅವರು ಹೇಳ್ತಾರೆ, ಖರ್ಗೆ ಅವರು ಏನ್ ಹೇಳ್ತಾರೆ, ಯಾವುದೋ ಒಂದು ಪ್ರಶ್ನೆಗೆ ಉತ್ತರವನ್ನ ಕೊಡುವಾಗ ನಾನು ಹೈಕಮಾಂಡ್ ಅನ್ನು ಕೇಳಬೇಕು ಅಂತಾರೆ. ನೋಡಿ, ಒಂದು ರಾಷ್ಟ್ರೀಯ ಪಕ್ಷದ ಅಧ್ಯಕ್ಷನಾಗಿ ಸನ್ಮಾನ್ಯ ಖರ್ಗೆ ಅವರು ಹೇಳುವುದೇನು, ನಾನು ಹೈಕಮಾಂಡ್ ಅನ್ನ ಕೇಳಬೇಕು ಅಂದ್ರೆ ಖರ್ಗೆ ಅವರ ಮೇಲೂ ಹೈಕಮಾಂಡ್ ಉಂಟಾ ಅಂತ ಹೇಳಿ. ಆಮೇಲೆ ನಿನ್ನೆ ಬಿಜೆಪಿ ಅಂದಾಗ RSS ಅಂತ ಆಗುತ್ತೆ. ಬಿಜೆಪಿ RSS ನಮಗೆ ಪೂಜ್ಯ ಭಾವನೆಯಿಂದ ನೋಡ್ತೀವಿ, ಖಂಡಿತವಾಗಿ ನೇರವಾಗಿ ಒಪ್ಕೊಳ್ತೇನೆ, ಅದರಲ್ಲಿ ಏನು ಹಿಂದೆ ಮುಂದೆ ಇಲ್ಲ. ಅವರು ಒಳ್ಳೆಯದನ್ನು ಹೇಳ್ತಾರೆ, ನಾವು ಕೇಳ್ತೀವಿ, ಅದು ಬೇರೆ ಪ್ರಶ್ನೆ. ನಮಗೆ ಮಾರ್ಗದರ್ಶಕವಾದಂತ ಒಂದು ಸ್ಥಾನದಲ್ಲಿರ್ತಕ್ಕಂಥ ಒಂದು ಪೂಜ್ಯ ಸಂಘಟನೆ ಅದಲ್ಲ. ಆದ್ರೆ ಒಂದು ಪಕ್ಷದಲ್ಲಿ, ಇಲ್ಲಿ ನಮ್ಮ ಪಕ್ಷದಲ್ಲಿ ನಿತಿನ್ ಜಿ ಅವರೇ
ಅವರೇ ನಿತಿನ್ ನಬೀನ್ ಜಿ ಅವರೇ ನಮಗೆ ಹೈಕಮಾಂಡ್ ಹಾಗಂತ ವರಿಷ್ಠರ ಮಾತನ್ನ ಕೇಳಬಹುದು, ಸಲಹೆ ಸೂಚನೆಗಳನ್ನ ತೆಗೆದುಕೊಳ್ಬಹುದು. ಆದ್ರೆ ಇಲ್ಲಿ ಖರ್ಗೆ ಅವರು ಏನಂತಾರೆ, ನನ್ನ ಮೇಲೆ ಒಬ್ರು ಇದ್ದಾರೆ ಅಂತಾರೆ. ಈಗ ನಿನ್ನೆ ಮೇಡಮ್ ಲೆಟ್ ಮಿ ಕಂಪ್ಲೀಟ್, ನಿನ್ನೆ ಏನಂತ ಹೇಳ್ತಾ ಇದ್ದಾರೆ ಅಂತ ಹೇಳಿದ್ರೆ ಒಂದು ಮಾತು ಬಂದಿದೆ, ರಾಹುಲ್ ಗಾಂಧಿ ಅವರು ಸಿದ್ದರಾಮಯ್ಯನವರ ಪರವಾಗಿ ನಿಂತಿದ್ರೆ ಪ್ರಿಯಾಂಕಾ ಗಾಂಧಿ ಅವರು ಡಿ ಕೆ ಶಿವಕುಮಾರ್ ಪರವಾಗಿ ಬ್ಯಾಟಿಂಗ್ ಮಾಡಿದ್ದಾರೆ. ಅಂದ್ರೆ ಒಂದು ಮನೆ 2 ಬಾಗಿಲು ಅಂತ ಆಯ್ತು, ಖರ್ಗೆ ಅವರದೊಂದು 3 ಬಾಗಿಲು. ಸೊ ಇವೆಲ್ಲವನ್ನ ಸೇರಿ ಸಿದ್ದರಾಮಯ್ಯನವರಿಗೆ ಕೇಳಲಿಕ್ಕೆ ಹೋದ್ರೆ ನಾನು ಯಾಕೆ ರಾಜೀನಾಮೆ ಕೊಡಬೇಕು ಅಂತ ಹೇಳಿ ಸಿದ್ದರಾಮಯ್ಯನವರು ಕೇಳುವಂತ ಒಂದು ವಾತಾವರಣ ಇದೆ. ಈಗ ಇಲ್ಲಿವರೆಗೆ ಸಿದ್ದರಾಮಯ್ಯನವರ ಅಂದ್ರೆ ಸ್ಪಷ್ಟತೆ ಇಲ್ಲ. ನಿನ್ನೆ ಹೇಳಿದ ಮಾತಂತ ನೋಡಿದ್ರೆ ವಿಧಾನ ಪರಿಷತ್ತು ರಾಜ್ಯಸಭೆಗಾಗಿ ನಡೆದಂತ ಒಂದು ಪ್ರಕ್ರಿಯೆಗಳು 5 ತಾಸುಗಳವರೆಗೆ ಮೆರಾಥಾನ್ ಒಂದು ಮೀಟಿಂಗು. ಆದ್ರೆ ಇವತ್ತು ಬೇರೆದೇ ಒಂದು ಪತ್ರಿಕೆಗಳಲ್ಲಿ ಬರ್ತಾ ಇದೆ, ಜಾರಕಿಹೊಳಿ ಅವರ ಮಾತು ಬೇರೆ ಬರ್ತಾ ಇದೆ. ನಾಳೆ ಏನೂ ಸಹಿತ ಪಲ್ಲಟಗಳು, ವಿಪ್ಲವಗಳು ಜರುಗಬಹುದಾದಂತ ಸಾಧ್ಯತೆ ಇದೆ ಕಾಂಗ್ರೆಸ್ನಲ್ಲಿ. ಯಾಕಂದ್ರೆ ಇಂತಹ ಒಂದು ಧ್ಯೇಯ ಇಲ್ಲದೆ ಇರುವುದರಿಂದ ಕಾಂಗ್ರೆಸ್ನಲ್ಲಿ ಏನು ಬೇಕಾದ್ರೂ ಆಗ್ಬೋದು. ರೈಟ್. ಉಮೇಶ್ ಅವರು ನೀವು ಹೇಳಬೇಕು, ಮುಖ್ಯಮಂತ್ರಿ ಅನ್ನುವಂಥ ಸ್ಥಾನ ಘನತೆವತ್ತ ಸ್ಥಾನ. ಅಂತಹ ಸ್ಥಾನದಿಂದ ಕೆಳಗಿಳಿಸೋದು ಅಂದರೆ ಅದು ಯಾವ ಪಕ್ಷಕ್ಕಾದರೂ ಕೂಡ ನುಂಗಲಾರದು ತುಪ್ಪು, ಬಿಸಿ ತುಪ್ಪದ ಥರ. ಅದು ನುಂಗಿದ್ರೂ ಕಷ್ಟ, ಉಗ್ಲಿದ್ರೂ ಕಷ್ಟ. ಅಂಥ ಸನ್ನಿವೇಶದಲ್ಲಿ ಹೈಕಮಾಂಡ್ ಸಿದ್ದರಾಮಯ್ಯನವ್ರು ಕನ್ವಿನ್ಸ್ ಮಾಡೋದಿರ್ಬೋದು, ಅಥವಾ ಆ ಸ್ಥಾನಕ್ಕೆ ಆಕಾಂಕ್ಷೆ ಆಗಿರುವಂಥ ಡಿ ಕೆ ಶಿವಕುಮಾರ್ ನನಗೆ ಆ ಸ್ಥಾನ ಬೇಕು ಅಂತ ಕನ್ವಿನ್ಸ್ ಮಾಡೋದು, ವಿಚ್ ಇಸ್ ನಾಟ್ ಸೋ ಈಸಿ. ಅದಕ್ಕೆ ಸರಣಿ ಸಭೆಗಳು ಆಗಬೇಕು, ಸುದೀರ್ಘವಾಗೂ ಮಾತುಕತೆ ಆಗಬೇಕು. ಬಟ್ ಅಲ್ಲೇನಾಗಿದೆ ಸಂಭಾಷಣೆಯಲ್ಲಿ ನಾನು ನೋಡ್ತಾ ಹೋಗೋದಾದರೆ, ರಾಜ್ಯಸಭಾ ಸ್ಥಾನ, ನಿಮ್ಮ ಮಗ ಯತೀಂದ್ರ ಸಿದ್ದರಾಮಯ್ಯನವ್ರಿಗೆ DCM ಪೋಸ್ಟ್, ಇಂಥ ಕೆಲವೊಂದು ಅವಕಾಶಗಳನ್ನು ಕೊಟ್ಟರೂ ಕೂಡ ಅದನ್ನು ನಿರಾಕರಿಸ್ತಾರೆ ಅನ್ನೋದಾದರೆ, ಸಿದ್ದರಾಮಯ್ಯನವರು ಯಾವ ಸಂದೇಶವನ್ನು ಅವರ ಆಪ್ತ ಸಚಿವರಿಗೆ, ಯಾವ ಸಂದೇಶವನ್ನು ಅವರ ಅಭಿಮಾನಿಗಳಿಗೆ, ಕಾರ್ಯಕರ್ತರಿಗೆ, ಕಾಂಗ್ರೆಸ್ಸಿಗೆ ಅಷ್ಟು ದೊಡ್ಡ ಮ್ಯಾಂಡೇಟ್ ಕೊಟ್ಟಿರೋ ಜನರಿಗೆ ಕೊಡ್ತಿದ್ದಾರೆ? ನೋಡಿ, ಯಾರಿಗೆ ಆಗಲಿ, ಅದು ಯಾವ ರಾಜಕೀಯ ಪಕ್ಷಕ್ಕಾಗಲಿ ಅಥವಾ ರಾಜಕೀಯ ಪಕ್ಷದ ನಾಯಕರಿಗಾಗಿ ಅಧಿಕಾರ ಶಾಶ್ವತ ಅಲ್ಲ. ದೇ ಆರ್ ಅಬೈಡ್ ಟು ದಿ ಸ್ಟೇಟ್ಮೆಂಟ್ಸ್ ಅಂಡ್ ಕಂಡೀಷನ್ಸ್ ಆಫ್ ದಿ ಪಾರ್ಟಿ. ಪಕ್ಷಕ್ಕಿಂತ ದೊಡ್ಡವರು ಏನು ಯಾರೂ ಇಲ್ಲ, ಅದು ಯಾವುದೇ ರಾಜಕೀಯ ಪಕ್ಷ ಆಗಿರಲಿ. ಇಲ್ಲಿ ಸಿದ್ದರಾಮಯ್ಯನವರು ಏನು ಕಾಂಗ್ರೆಸ್ ಪಕ್ಷಕ್ಕೆ ಅಂತ ಏನೋ ಪ್ರಶ್ನಾರ್ಥಿ ಇರ್ತಾರಲ್ಲ, ಅದು ಕಾಂಗ್ರೆಸ್ ಪಕ್ಷದಿಂದ ಮೇಲೂ ಏನಾರಲ್ಲ. ಅವರು 2006ರಲ್ಲಿ ಅನೇಕ ಕಾರಣಗಳಿಂದ ಅಹಿಂದ ಸಂಘಟನೆ ಮೂಲಕ ನಮ್ಮ ಜನತಾ ಪರಿವಾರವನ್ನು ಬಿಟ್ಟು ಕಾಂಗ್ರೆಸ್ ಸೇರಿಕೊಂಡು ಅಲ್ಲಿ ಅವರಿಗೆ ಸಾಕಷ್ಟು ಅವಕಾಶಗಳು ಸಿಕ್ಕಿದೆ. ಈಗ ನೋಡಿ, 5 ವರ್ಷಗಳ ನಿರಂತರವಾಗಿ ಮುಖ್ಯಮಂತ್ರಿ ಆದರು, ವಿರೋಧ ಪಕ್ಷದ ನಾಯಕರಾದರು. ಅದಾದಮೇಲೆ ಮತ್ತೆ 3 ವರ್ಷ ಮುಖ್ಯಮಂತ್ರಿ ಆದರು. ಅನೇಕ ದಾಖಲೆಗಳನ್ನೆಲ್ಲ ಸರಿಗಟ್ಟಿದ್ದಾರೆ. ಇನ್ಯಾವ ಅಧಿಕಾರ ಬೇಕು ಅವರಿಗೆ? ಈಗ ರಾಜ್ಯಸಭಾ ಸದಸ್ಯರು ಮಾಡ್ತೀವಿ ಅಂತ ಹೇಳೋ ಸಹಜ ಅದು. ಈಗ ಅವರು ಅಹಿಂದ ನಾಯಕರನ್ನ ಸಮರ್ಪಕವಾಗಿ ಅವ್ರು ಸಂಭಾಳಿಸ್ಬೇಕಾಗತ್ತೆ ಕಾಂಗ್ರೆಸ್ ಪಾರ್ಟಿ. ಏಕೆಂತಂದ್ರೆ ಈಗ ಕಳೆದ ಚುನಾವಣೆಯಲ್ಲಿ ಅವರ ಮುಖ ನೋಡ್ಕೊಂಡು ಕೆಲವರು ಅನೇಕ ಜನ ಮತ ನೀಡಿದಂಥ ಅನೇಕ ನಿದರ್ಶನಗಳಿದ್ದಾವೆ. ಜೊತೆಗೆ ಡಿ ಕೆ ಶಿವಕುಮಾರ್ ಅವರನ್ನ ಮುನ್ನೆಲೆಗೆ ಇಟ್ಕೊಂಡು ಚುನಾವಣೆಯನ್ನು ಮಾಡಿದಂಥ ಸಂದರ್ಭದಲ್ಲಿ ಹೈಕಮಾಂಡ್ ಸಹಜವಾಗಿ ಈ ಸರಣಿ ಸಭೆಯನ್ನು ಮಾಡಬೇಕು, ಮ್ಯಾರಥಾನ್ ಮೀಟಿಂಗ್ಗಳನ್ನು ಮಾಡಬೇಕು, ಮನವೊಲಿಸುವಂಥ ಸಹಜ ಎಲ್ಲ ಇದೆ. ಬಹುಶಃ ಇದು ಅಂತಿಮ ಘಟ್ಟಕ್ಕೆ ಬಂದಿದೆ ಅಂತೇಳಿ ನನ್ನ ಅಭಿಪ್ರಾಯ ಮೇಡಮ್. ನಾಳೆ ಅಲ್ಲ ಹೇಳಿದ್ನಲ್ಲ, ಈಗ ಕ್ರಾಂತಿಗಳು, ನವೆಂಬರ್ ಕ್ರಾಂತಿ, ಸೆಪ್ಟೆಂಬರ್ ಕ್ರಾಂತಿ ಎಲ್ಲ ಆಗೋಯ್ತು. ಈಗ ಮೇ ಕ್ರಾಂತಿ ಅಂತ್ಯ ಆಗೋಗ್ತಾ ಇದ್ದು, ರೋಗಿ ಬಯಸಿದ್ದು ವೈದ್ಯ ಹೇಳಿದ್ದು ಅನಿವಾರ್ಯ. ಹಾಗೆ ಈಗ ಈ ಸರ್ಕಾರ ಏನು ಹೊಸ ಬದಲಾವಣೆಗಳನ್ನ ಮಾಡ್ತದೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ ತಕ್ಷಣ ಅಂತ ಹೇಳಿ ಕರ್ನಾಟಕದ ಜನತೆ ಯಾರು ಭಾವಿಸ್ಬೇಕಾಗಿಲ್ಲ. ಈಗ ಡಿ ಕೆ ಶಿವಕುಮಾರ್ ಬೆಂಕಿಯಿಂದ ಬಾಳನಲ್ಲಿ ಬೀಳ್ತಾ ಇದ್ದಾರೆ. ಏನಕ್ಕೆ ಅಂತ, ಇದೊಂದು ಭ್ರಷ್ಟ ಸರ್ಕಾರ, ಇದು ಜನ ವಿರೋಧಿ ಸರ್ಕಾರ, ರೈತ ವಿರೋಧಿ ಸರ್ಕಾರ. 5364 ಜನ ರೈತರುಗಳು ಸತ್ತಿದ್ದಾರೆ, ಅದ್ರ ಬಗ್ಗೆ ಯೋಚನೆ ಇಲ್ಲ. ಹಾಗಾಗಿ ಹಿಂಸೆ ಡಿ ಕೆ ಶಿವಕುಮಾರ್ ಅವರೇನೋ ಈ ನಗರಾಭಿವೃದ್ಧಿ ಸಚಿವರಾಗಿ ಉಪಮುಖ್ಯಮಂತ್ರಿಗಳಾಗಿ ಅನೇಕ ವೈಫಲ್ಯಗಳನ್ನು ಎದುರಿಸಿದ್ದಾರೆ. ಈಗ ಬಿಡದಿಯಲ್ಲಿ ಸಂಬಂಧಪಟ್ಟಂತೆ 9500 ಎಕರೆ ಜಮೀನನ್ನ 1000 ಎಕರೆ ಜಮೀನುಗಳನ್ನ ಅವರು ಅಲ್ಲಿ ರೈತರನ್ನ ಒಕ್ಕಲೆಬ್ಬಿಸ್ತಾ ಇದ್ದಾರೆ. ಹಂಗಾಗಿ ಅವರೇನೋ ರೈತನ ಮಗ, ನಾನು ದೊಡ್ಡ ಆಲದ ಹಳ್ಳಿಯ ಕೆಂಪೇಗೌಡರ ಮಗ, ನಾನು ರೈತನ ಮಗ ಅಂತ ಹೇಳಿ ರೈತ ಸಮುದಾಯಕ್ಕೆ ಸಹಾಯ ಮಾಡ್ತಾ ಇಲ್ಲ. ಹಾಗಾಗಿ ಎಲ್ಲ ಅನೇಕ ವೈಫಲ್ಯಗಳಿದ್ದಾವೆ. ಒಂದೊಂದು ನಿಶ್ಚಿತ ಮೇಡಮ್. ನೀವು ಹೇಳೋದು ಡಿ ಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿ ಸ್ಥಾನದಲ್ಲಿ ಒಂದು ಪಕ್ಷ ಕೂತ್ಕೊಂಡ್ರು ಕೂಡ ಅದು ಡೌನ್ಫಾಲ್ ಆಫ್ ಕಾಂಗ್ರೆಸ್. ಹೌದು, ಕಾಂಗ್ರೆಸ್ಗೆ ಒಳ್ಳೆ ಅಭಿಪ್ರಾಯ ಇಲ್ಲ ಮೇಡಮ್. ಈಗ ಒಂದೇ ಉದ್ದೇಶ ಏನು ಅಂತಂದ್ರೆ, ಈ ರಾಜ್ಯಾಂಗರಾಗ್ಲಿ ಕಾಂಗ್ರೆಸ್ ಪಾರ್ಟಿ ಏನಾರಾಗ್ಲಿ ನಾನು ಮುಖ್ಯಮಂತ್ರಿ ಆಗಬೇಕು ಅನ್ನೋ ಒಂದು ಆಸೆ ಈಡೇರಿಸ್ಕೋತಾರೆ ಅಷ್ಟೇ. ಒಂದು ವೇಳೆ ಡಿ ಕೆ ಶಿವಕುಮಾರ್ ಆದರೆ, ಮತ್ತೆ ಡಿ ಕೆ ಶಿವಕುಮಾರ್ ಆದರೂ ಸಹ ಅವರನ್ನು ಬಹಳ ದಿನಗಳ ಕಾಲ ಉಳಿಯೋಕ್ಕೆ ಇವರು ಬಿಡೋದಿಲ್ಲ, ಯಾರು ಸಿದ್ದರಾಮಯ್ಯನವರೇ. ಯಾಕೆ ಅಂತಂದ್ರೆ ಪಕ್ಷದ ಮೇಲೆ ಒಂದು ಚೌಕಟ್ಟಿನಲ್ಲಿ ಅವ್ರು ಏನೋ ಮಾಡಬಹುದು. ಈಗ ಅವ್ರು ಅನೇಕ ಕಂಡೀಷನ್ ಹಾಕ್ತಾರೆ. ಬಹುಶಃ ಅದಕ್ಕಿಂತ ಡಿ ಕೆ ಶಿವಕುಮಾರ್ ಏನು ಕೇರ್ ಮಾಡೋದಿಲ್ಲ ಅಂತ ಅನ್ಕೊಂಡಿದ್ದೀವಿ ನಾವು. ಅದೆಲ್ಲ ಒಂದು ಕಡೆ ಒಂದು ಒತ್ತಡಕ್ಕೆ ಒಳಗಾಗುತ್ತೆ. ಹೇಳಿದಾರಲ್ಲ ನೀವು, 4 ಜನ DCM ಅನ್ನು ಸೃಷ್ಟಿ ಮಾಡ್ತಾರೆ ಅಂತ. ಎಲ್ಲಿದೆ DCM ಸೃಷ್ಟಿ ಮಾಡೋಂಥದ್ದು? DCM ಅನ್ನೋ ಪದನೇ ಇಲ್ಲ ಮೇಡಮ್. ಅಲ್ಲಿ ಸಂವಿಧಾನಾತ್ಮಕವಾಗಿ ಉಪಮುಖ್ಯಮಂತ್ರಿ ಹುದ್ದೆನೇ ಇಲ್ಲ.
ನೀವು ಅದನ್ನ ನಿಮ್ಮ ಫಸ್ಟ್ ಮಿತ್ರ ಪಕ್ಷ ಅಲ್ಲ ಹೇಳ್ತೀನಿ, ಅಲ್ಲ ಬಿಜೆಪಿ ಅಲ್ಲ ಇಲ್ಲಿ ಹೇಳ್ತೀನಿ ಇದು ಸರ್, ಹೇಳ್ತೀನಿ ಇದು ಇವತ್ತಿನ ಸಂಪ್ರದಾಯ ಅಲ್ಲ ಮೇಡಮ್. 1947 ಉಪ ಪ್ರಧಾನಿಯಿಂದ ಒಂದು ಸೃಷ್ಟಿಯನ್ನು ಮಾಡಿದ್ರು. ಜವಾಹರ್ಲಾಲ್ ನೆಹರು ಪ್ರಧಾನಿ ಆಯ್ತಾರೆ, ನಮ್ಮ ಯಾರು ಇವರು ನಮ್ಮ ಪಟೇಲ್ರು, ಸರ್ದಾರ್ ವಲ್ಲಭಾಯ್ ಪಟೇಲ್ರನ್ನ ಉಪ ಪ್ರಧಾನಿ ಮಾಡ್ತಾರೆ. ಅಲ್ಲಿಂದ 7 ಜನ ಉಪ ಪ್ರಧಾನಿ ಆಯ್ತಾರೆ. ಆದರೆ ಸುಪ್ರೀಂ ಕೋರ್ಟ್ ಏನು ಹೇಳುತ್ತೆ, ಇದೇನು ಕಾನ್ಸ್ಟಿಟ್ಯೂಷನ್ ಇಲ್ಲ, ಆದರೆ ಅನ್ಕಾನ್ಸ್ಟಿಟ್ಯೂಷನ್ ಅಲ್ಲ, ಇದು ವೈಲೇಷನ್ ಅಲ್ಲ. ಆದರೆ ರಾಜಕೀಯ ಪಕ್ಷಗಳು ಈ ಭಿನ್ನಮತವನ್ನ ಆಡಳಿತಾತ್ಮಕವನ್ನ ಬ್ಯಾಲೆನ್ಸ್ ಮಾಡ್ಲಿಕ್ಕೋಸ್ಕರ ಮಾಡ್ಕೊಂಡಂತ ವ್ಯವಸ್ಥೆನ ಉಪಮುಖ್ಯಮಂತ್ರಿಯಿಂದ ಸೃಷ್ಟಿ ಮಾಡಿದ್ದಾರೆ. ಅನೇಕ ಸಮುದಾಯಗಳನ್ನ ಸಮಾಧಾನ ಮಾಡೋಕ್ಕೆ ಉಪಮುಖ್ಯಮಂತ್ರಿ ಅಂದ್ರೆ ಅದೇನು ಏನೋ ನಮ್ಮ ವೈಸ್ ಪ್ರೆಸಿಡೆಂಟ್ ಆಫ್ ಇಂಡಿಯಾ ಆ ಥರ ಪೋಸ್ಟ್ ಏನಲ್ಲ ಅದಕ್ಕೆ. ಆದರೆ ಅದಕ್ಕೆ ಏನು ಸ್ಥಾನಮಾನತೆ ಐತೆ ಅಂದರೆ ಕ್ಯಾಬಿನೆಟ್ ಮಿನಿಸ್ಟ್ರಿ ಎಷ್ಟು ಸ್ಥಾನಮಾನ ಇದೆ ಅದಿದೆ. ಆದರೆ ಇವರು ಏನಾರು ಮಾಡ್ಕೊಳ್ಳಿ, ಆದರೆ ಇಲ್ಲಿ ಜಾತಿ ಸಮೀಕರಣ, ಸಮುದಾಯ ಸಮೀಕರಣ ಮಾಡೋಕ್ಕೋಸ್ಕರ ಇವ್ರು ಏನಾರು ಮಾಡ್ತಾರೆ ಅಂತ ಒಂದು ಎಲ್ಲೋ ಮಾತುಕತೆ ಇದೆ. ಆದರೆ ಸಿದ್ದರಾಮಯ್ಯನವರು ತಾವಾಗಿ ಏನು ಒಂದು ನಿರ್ಧಾರಕ್ಕೆ ಬಂದಿದ್ದಾರೆ, ಕಟ್ಟು ಬಿದ್ದಿದ್ದಾರೆ ಈಗ ಹೈಕಮಾಂಡ್ಗೆ. ನಾನು ರಾಹುಲ್ ಗಾಂಧಿ ಹೇಳಿ ನಾನು ಡೆಲ್ಲಿಗೆ ಹೋಗ್ತೀನಿ, ರಾಹುಲ್ ಗಾಂಧಿ ಹೇಳಿ ನಾನು ರಾಜೀನಾಮೆ ಕೊಡ್ತೀನಿ, ಇಲ್ಲ ಅಂತ ನಾನು 5 ವರ್ಷಗಳು ನಾನೇ ಮುಖ್ಯಮಂತ್ರಿ ಅಂತ ಸಹಜವಾಗಿ ಹೇಳೋಂಥದ್ದು. ಯಾರಿಗೂ ಸಹಜವಾಗಿ ಅಧಿಕಾರ ಬಿಟ್ಕೊಡಕ್ಕೆ ಅಷ್ಟು ಮನಸ್ಸಾಗುತ್ತೆ. ಮತ್ತೆ ಹಂಗೆ ಹೇಳಕ್ಕಾಗತ್ತಾ? ಇಲ್ಲ ಬಿಟ್ಕೊಡ್ತೀನಿ. ಈಗ ಅನಿವಾರ್ಯವಾಗಿದೆ. ಈಗ ಪಕ್ಷ ಇವರಿಂದ ಹಾಳಾಗುತ್ತೆ ಅನ್ನೋ ಒಂದು ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಈಗ ಸುರ್ಜೇವಾಲಾ ಅವರು ಡೇ ಬೈ ಡೇ ಇಲ್ಲಿ ನೋಡಿ ಮ್ಯಾರಥಾನ್ ಮೀಟಿಂಗ್ ಮಾಡ್ತಾ ಇದ್ದಾರೆ, ಏರ್ಪೋರ್ಟಿಗೆ ಬರ್ತಾರೆ, KPCC ಬಂದಿದ್ದಾರೆ. ಹಾಗಾಗಿ ಎಲ್ಲ ಒಂದ್ ಕಡೆ ಸೂಚನೆ ಏನು ಅಂತಂದ್ರೆ ಅನಿವಾರ್ಯವಾಗಿ ಅವ್ರು ರಾಜೀನಾಮೆಗೆ ಕೊಡಬೇಕಂತ ಪ್ರಸಂಗ. ಅವ್ರ ರಾಜೀನಾಮೆ ಕನ್ಫರ್ಮೇಷನ್ ಸಿಗ್ತಾ ಇದೆ. ಡಿ.ಕೆ. ಶಿವಕುಮಾರ್ ಹೌದು, ಡಿ.ಕೆ. ಶಿವಕುಮಾರ್ ಅವ್ರನ್ನ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಉಳಿಯೋದಿಲ್ಲ ಮೇಡಮ್. ಇದು ಆ ಸಂದರ್ಭಕ್ಕೆ ಬಂದು ನಿಂತ್ಕೊಳ್ಳುತ್ತೆ. ಯಾಕೆಂತಂದ್ರೆ ಅಲ್ಲೇ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಅಲ್ಲ. ಒಂದು ಅವ್ರೇನ್ ಗೊತ್ತಾ, ಡಿ.ಕೆ. ಶಿವಕುಮಾರ್ ನನ್ನ ಪಕ್ಷದ ಇಷ್ಟ, ನಾ ಬೀಯಿಂಗ್ ಪ್ರೆಸಿಡೆಂಟ್ ಆಫ್ ಕಾಂಗ್ರೆಸ್ ಪಾರ್ಟಿ ಐ ಕ್ಯಾನಾಟ್ ಗೋ ಬಿಯಾಂಡ್ ದಿ ಪಾರ್ಟಿ ವರ್ಡಿಕ್ಟ್ ಅಂತ ಇದೆ. ಆ ಹಿನ್ನೆಲೆಯಲ್ಲಿ ಎಲ್ಲ ಒಂದ್ ಕಡೆ ಪಾರ್ಟಿ ಆದೇಶಕ್ಕೋಸ್ಕರ ಸಮಾಧಾನ ಆಗಿದ್ದಾರೆ. ಅವ್ರ ಬಾಯಿಲಿಂದ ಹೇಳಿಸ್ಬೇಕು ಅಂತ ಇದ್ದಾರೇನೋ, ಬಹುಶಃ ಅದಾಗಿರ್ಬೋದು, ಸಕ್ಸಸ್ ಆಗಿರ್ಬೋದು ಅಂತ ಹೇಳಿ. ರಮೇಶ್ ಅವರು, ನೀವು ಹೇಳಬೇಕು, ಕಳೆದ 3 ವರ್ಷಗಳಿಂದ ರಾಜ್ಯದ ಅಭಿವೃದ್ಧಿ, ಮೂಲಸೌಕರ್ಯ, ಇದಕ್ಕಿಂತ ಹೆಚ್ಚಾಗಿ ನಾವು ಚರ್ಚೆ ಮಾಡಿದ್ದೇ ವಿಷಯ. ಕಡೆ ಪಕ್ಷ ನಾಳೆ ಇದಕ್ಕೆ ನಾವು ಶುಭಂ ಹಾಡಬಹುದಾ? ಮೇಡಮ್, ಇದು ಅಷ್ಟು ಸುಲಭ ಅಲ್ಲ. ಇದು ಹೆಂಗಂದ್ರೆ ಕಗ್ಗಂಟಾಗ್ಬಿಟ್ಟಿದೆ. ಸುಮ್ಮನೆ ಹೇಳಕ್ಕೆ ಮಾತ್ರ ಅದು ಸುಲಭ ಅಂತ ಅನ್ಸುತ್ತೆ. ಅವ್ರು ರಾಜೀನಾಮೆ ಕೊಟ್ಮೇಲೆ ಈ ಪ್ರಹಸನ ಹಂಗೆ ಕನಿಷ್ಠ ಅಂದ್ರೆ 1 ವಾರದಿಂದ 10 ದಿನ ನಡೆಯುತ್ತೆ ಈ ಪ್ರಹಸನ. ಯಾಕೆಂದರೆ ದಕ್ಷಿಣ ಭಾರತದಲ್ಲಿ ಮೇಡಮ್ ನಾಯಕರದೇ ಪ್ರಭಾವ ಜಾಸ್ತಿ ಪಕ್ಷಕ್ಕಿಂತ. ನೀವು ಯಾರಾದರೂ ಕರ್ನಾಟಕ ತಗೊಳ್ಳಿ, ತಮಿಳುನಾಡು ತಗೊಳ್ಳಿ, ಆಂಧ್ರ ಪ್ರದೇಶ ತಗೊಳ್ಳಿ, ಕೇರಳ ಒಂದು ಬಿಟ್ಬಿಟ್ಟು ಮಿಕ್ಕಿದಲ್ಲ ಆಲ್ಮೋಸ್ಟ್ ಆಲ್ 3 ರಾಜ್ಯಗಳಲ್ಲಿ ನಾಯಕರದೇ ಪ್ರಾಬಲ್ಯ ಜಾಸ್ತಿ ಇರ್ಬೋದು. ಸನ್ಮಾನ್ಯ ದೇವೇಗೌಡರು ಸಾಹೇಬ್ರು ಇರ್ಬೋದು, ಯಡಿಯೂರಪ್ಪ ಇರ್ಬೋದು, ಸಿದ್ದರಾಮಯ್ಯ ಇರ್ಬೋದು, ಕುಮಾರಣ್ಣ ಅವರು ಇರ್ಬೋದು, ಇನ್ಕ್ಲೂಡಿಂಗ್ ನಮಗೀಗ ಪ್ರಚಲಿತದಲ್ಲಿರೋ ಡಿ.ಕೆ. ಶಿವಕುಮಾರ್ ಅವರು ಇರ್ಬೋದು. ಅವ್ರವ್ರ ಕಮ್ಯುನಿಟಿಗಳಲ್ಲಿ ಲೀಡರು, ಅವ್ರ ಜೊತೆ ಅಸೋಸಿಯೇಟೆಡ್ ಕಮ್ಯುನಿಟಿಗಳಿಗೆ ಸ್ವಲ್ಪ ಲೀಡರ್ಶಿಪ್ ಬೆಳೆಸ್ಕೊಂಡು ಅವರು ಸಖತ್ ಸ್ಟ್ರಾಂಗ್ ಆಗಿದ್ದಾರೆ. ಪಕ್ಷ ಅಷ್ಟು ಸುಲಭವಾಗಿ ಉತ್ತರ ಭಾರತದಲ್ಲಿ ನಾಯಕರನ್ನ ಕಿತ್ತೆಸಿದಷ್ಟು ದಕ್ಷಿಣ ಭಾರತದಲ್ಲಿ ಕಿತ್ತೆಸೋಕ್ಕಾಗಲ್ಲ. ಆಮೇಲೆ ಎಸ್ಪೆಷಲಿ ಸಿದ್ದರಾಮಯ್ಯ ಅಂತ ಲೀಡರ್ ಈಸ್ ಅ OBC ಲೀಡರ್, ಒನ್ ಆ್ಯಂಡ್ ಓನ್ಲಿ OBC ಲೀಡರ್ ಇನ್ ದ ಕಂಟ್ರಿ ಫಾರ್ ಕಾಂಗ್ರೆಸ್. ಈಗ ಹೆಂಗಾಗಿದೆ ಅಂದರೆ ಅವ್ರಿಗೆ ಬಿಸಿ ತುಪ್ಪ ಆಗ್ಬಿಟ್ಟಿದ್ದಾರೆ ಸಿದ್ದರಾಮಯ್ಯ ಅವರು. ತತ್ಕ್ಷಣಕ್ಕೆ ಅವ್ರನ್ನ ತೆಗೆದಾಕ್ಬಿಟ್ರೆ ಆ ವರ್ಗ, ಯಾಕಂದರೆ ಆಲ್ಮೋಸ್ಟ್ 50% OBC ಕಮ್ಯುನಿಟಿ ಇದೆ. ಆ ವೋಟ್ ಬ್ಯಾಂಕ್ ಅವ್ರ ಶೇರ್ ಹೋಲ್ಡ್ ಅವ್ರ ಕೈಯಲ್ಲಿದೆ. ಹಾಗಾಗಿ ಅವ್ರನ್ನ ಅಷ್ಟು ಸಾರಸಗಟಾಗಿ ತೆಗೆದು ಬಿಸಾಕಾಗಲ್ಲ. ನಾನು ಲಾಸ್ಟ್ ಇದೇ ವಾಹಿನಿಯಲ್ಲಿ ಹೇಳಿದೆ. ನಾವು ಯಾಕೆ ಆ ಥರ ಯೋಚನೆ ಮಾಡಬೇಕು? ಇಲ್ಲ, ನಾನು ಕಂಪ್ಲೀಟ್ ಮಾಡ್ತೀನಿ ಮೇಡಮ್, ಹೇಳ್ಬಿಡ್ತೀನಿ. ಇದೇ ವಾಹಿನಿಯಲ್ಲಿ ನಾನು ಮಾತಾಡಿದೆ, ಡಿ.ಕೆ. ಶಿವಕುಮಾರ್ ಅವರು ಏನಾದ್ರು ಮುಖ್ಯಮಂತ್ರಿ ಆಗಬೇಕು ಅಂದರೆ ಸಿದ್ದರಾಮಯ್ಯ ಅವರ ಸಹಮತ ಇಲ್ಲದೆ, ಸಿದ್ದರಾಮಯ್ಯರ ಪ್ರೋತ್ಸಾಹ ಇಲ್ಲದೆ, ಅವರ ಎಲ್ಲರ ಹತ್ರ ಒದ್ದು ಕಿತ್ಕೊಳ್ಳೋಕ್ಕಾಗಲ್ಲ ಸಿದ್ದರಾಮಯ್ಯ ಅವ್ರ ಹತ್ರ. ಅವ್ರನ್ನ ವಿಶ್ವಾಸಕ್ಕೆ ತಗೊಂಡು ಅವರನ್ನು ಮನವೊಲಿಸಿ ಅವ್ರನ್ನ ಪ್ರೀತಿಯಿಂದ ಅವ್ರ ಹತ್ರ ಏನಾದ್ರು ಅವರು CM ಆಗ್ಬೋದೇ ಹೊರತು ಅಕಸ್ಮಾತ್ ಏನಾರು ಅವ್ರ ದಬ್ಬಾಳಿಕೆ ದೌರ್ಜನ್ಯದಿಂದ ಮುಖ್ಯಮಂತ್ರಿ ಆಗ್ತೀರಿ ಅಂದರೆ ಅದು ಕನಸಿನ ಮಾತು. ಅವ್ರಿಗೆ ಯಾವಾಗಾದ್ರೂ ಮತ್ತೆ ತಲೆಕೆಟ್ಟು ಯಾವ್ದಾರ ಪರಿಸರ ಒಂದು ಚಿಕಿತ್ಸಾಲಯಕ್ಕೆ ಹೋಗಿ ಕೂತ್ಕೊಂಡ್ರು 1 ವಾರ ಅಂದರೆ ಸರ್ಕಾರ ಬೀಳಿಸ್ಬಿಡ್ತಾರೆ ಅವರು. ಅಂದರೆ ಉದ್ದೇಶಪೂರ್ವಕವಾಗಿ ಅಲ್ದಿರೂ ಹೊಟ್ಟೆ ಕಿಚ್ಗಾರರು ಬೆಳೆದ್ಬಿಡ್ತಾರೆ. ಅಂದರೆ ಅವ್ರನ್ನ ದ್ವೇಷಿಸೋಕ್ಕೆ ಅಷ್ಟು ಸುಲಭ ಅಲ್ಲ. ಕಾಂಗ್ರೆಸ್ ಪಾಸಿಟಿವ್ ನೋಟೇ ಆ ಥರ ಡೆವಲಪ್ಮೆಂಟೇ ಆಗಿರ್ಬೋದಲ್ಲ, ಪಾಸಿಟಿವ್ ಆಗಿ ಚರ್ಚೆ ಆಗಿರ್ಬೋದು, ಪಾಸಿಟಿವ್ ಆಗಿ ಹೌದು ನಾನು ಕೂಡ ಈಗ ರಾಜಕೀಯದಲ್ಲಿ ನಿವೃತ್ತಿ ತಗೊಳ್ಳುವಂತಹ ಸಮಯ ಬಂದಿದೆ, ಐ ನೀಡ್ ಅ ಗುಡ್ ಎಕ್ಸಿಟ್, ಆ ಥರದ ಯೋಚನೆಗಳ ಬಂದಿರ್ಬೋದಲ್ಲ. ನೀವು ಯಾಕೆ ಆ ಥರನೇ ನೆಗೆಟಿವ್? ಎರಡೂ ಶೇಡ್ ಇದೆ ಮೇಡಮ್, ಎರಡೂ ಶೇಡ್ ಇದೆ. ಈಗ ಬಟ್ ನೀವು ಹೈಲೈಟ್ ಮಾಡಿದ್ಯಾ? ಹೈಲೈಟ್ ಮಾಡಿದೆ. ಈಗ ನಾನು ಕಂಟಿನ್ಯೂ ಮಾಡ್ತೀನಿ, ಮಧ್ಯದಲ್ಲಿ ಆದ್ಮೇಲೆ ಅದಕ್ಕೆ ನಾನು ಹೇಳ್ತೀನಿ. ಹಾಗಾಗಿ ಇನ್ನೊಂದು ಏನಂದರೆ, ಎರಡನೇ ವಿಷಯ ಏನಂದರೆ, ಸಿದ್ದರಾಮಯ್ಯ ಅವರಿಗೆ ಶಾಸಕರ ಬೆಂಬಲ ಈಗಲೂ ಸಹ ಜಾಸ್ತಿನೇ ಇದೆ. ಹೌದು. ಮತ್ತೆ ಇಬ್ಬರೂ ಏನಾಗಿರೋ ಸಮಬಲ ಮದಗಜಗಳ ಕಾಲ ಆಗ್ಬಿಟ್ಟಿದೆ. ಇದು ಈಕ್ವಲ್ ಸ್ಟ್ರಾಂಗ್ ಇರೋದ್ರಿಂದ ಅಷ್ಟು ಸುಲಭನಾಗಿ ಇವರು ಒಕ್ಕಲಿಗರಲ್ಲಿ ಅತ್ಯಂತ ಪ್ರಬಲ ನಾಯಕರು, ಇವರು OBCನಲ್ಲಿ ಸ್ಟ್ರಾಂಗ್ ಲೀಡರ್ಸ್ ಇದ್ದಾರೆ. ಈಗ ಹೆಂಗೆ ಅಂದರೆ ಯಾವುದೇ ಚುನಾವಣೆಯಲ್ಲಿ ಗೆಲ್ಲಬೇಕು ಅಂದರೆ ಜಾತಿ ಸಮೀಕರಣ ಬೇಕೇ ಬೇಕು. ಅಷ್ಟು ಸುಲಭ. ಈಗ ಬರೋ ಇನ್ನೊಂದು 2 ವರ್ಷ ಎಲೆಕ್ಷನ್ ಚುನಾವಣೆ ಬಂದರೆ ಮತ್ತೆ ಇವರು OBC ಲೀಡರ್ಗಳನ್ನ ಇವಾಗ ನೆಕ್ಸ್ಟ್ BJPನೇ ಕೇಳುತ್ತೆ, ಇರೋ ಒಬ್ಬ OBC ಲೀಡರ್ನ ನೀವು ಕಿತ್ತು ಬಿಸಾಕಿದ್ರಿ, ನಿಮ್ಗೆ ಹೆಂಗೆ ಓಟ್ ಹಾಕಬೇಕು ಅಂತ ಅವ್ರು
ಪ್ರೋಟೋಕಾಲ್ ಮಾಡ್ತಾರೆ, Narration ಆ ಅದು ಥರ ನರೇಷನ್ ಬಿಲ್ಡ್ ಮಾಡ್ತಾರೆ. ಅದನ್ನ ಜನರಿಗೆ ಹೇಳ್ತಾರೆ. ಕರ್ನಾಟಕದ OBC ಕಮ್ಯುನಿಟಿ ಏನು ಮಾಡ್ತಾರೆ, ನಮ್ಮ ಸಿದ್ದರಾಮಯ್ಯ ಅವ್ರನ್ನ ನೀವು ತೆಗೆದುಬಿಟ್ರಿ, ಅವ್ರಿಗೆ ಏನು ನ್ಯಾಯಸಮ್ಮತವಾಗಿ ನೀವು ಅವ್ರಿಗೆ ಕಳಿಸ್ಕೊಟ್ಟಿಲ್ಲ ಅನ್ನೋದಕ್ಕೋಸ್ಕರ ಇದೆಲ್ಲ ಪ್ರಹಸನ ನಡೀತಿರ್ಬೋದು. ಅವ್ರಿಗೆ ತುಂಬ ಗೌರವಾನ್ವಿತವಾಗಿ ಅವ್ರಿಗೆ ಬೀಳ್ಕೊಡುಗೆ ಕೊಟ್ಬಿಟ್ಟು ಅವ್ರ ಮನಸ್ಸೊಲಿಸಿ ಏನಾದ್ರು ಮುಖ್ಯಮಂತ್ರಿ ಸ್ಥಾನ ಅಲಂಕರಿಸಿದ್ರೆ ಅದು ಸುಸೂತ್ರವಾಗಿ ನಡೆಯುತ್ತೆ. ಇಲ್ಲ ಇವರೇನಾದ್ರು ಇಲ್ಲ ಹೋದಂಗೆ ಹೋದ್ರೆ ಹೋಲಿ ಇವ್ರಿಗೆ ವಯಸ್ಸಾಗ್ಬಿಟ್ಟು ಇನ್ನೇನೋ ಮಾಡ್ಬಿಡೋಣ ಅಂತಾನೆ ಮತ್ತೆ ಅದೇನಾಗುತ್ತೆ, ಕುರುಕ್ಷೇತ್ರ ಆಗುತ್ತೆ. ಮತ್ತೆ ಅಲ್ಲಿಂದ ಹೊಸ ಯುದ್ಧ ಪ್ರಾರಂಭ ಆಗುತ್ತೆ. ರೈಟ್, ಮಾತಾಡ್ತೀನಿ ನೀವು ಡೀಟೇಲ್ ಆಗಿ. ಸೊ ಸದ್ಯಕ್ಕಿರುವಂಥ ಮಾಹಿತಿಯ ಪ್ರಕಾರ ಅಂತಲೇ ನಾವು ನೋಡಬೇಕಾಗುತ್ತೆ. ಮುಖ್ಯಮಂತ್ರಿ ಸ್ಥಾನದಲ್ಲಿರುವಂತಹ ಸಿದ್ದರಾಮಯ್ಯನವರು ಬಹುತೇಕ ರಾಜೀನಾಮೆ ಫಿಕ್ಸ್. ಆದರೆ ಆ ಸ್ಥಾನದಲ್ಲಿ ಯಾರು ಕೂತ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅಧಿಕೃತವಾಗಿ ಇನ್ನೂ ಕೂಡ ಯಾವುದೇ ರೀತಿಯ ಮಾಹಿತಿ ಲಭ್ಯವಾಗಿಲ್ಲ. ಕಾಂಗ್ರೆಸ್ ಅಂದಾಗ ಅಚ್ಚರಿಯ ಬೆಳವಣಿಗೆಗಳು ಬಹಳ ಜಾಸ್ತಿ ಇರೋದ್ರಿಂದಾಗಿ ಅಚ್ಚರಿಯ ಬೆಳವಣಿಗೆಯಲ್ಲಿ ಆ ಸ್ಥಾನದಲ್ಲಿ ಯಾರು ಬೇಕಾದರೂ ಕೂತ್ಕೊಳ್ಳಬಹುದು. ಇದರ ವಿಚಾರ ಬಗ್ಗೆ ಮಾತಾಡ್ತಾ ಇರಬೇಕಾದ್ರೆ BJP ವಕ್ತಾರರು ಹೇಳ್ತಾ ಇದ್ರು, ವಿಜೇಂದ್ರ ಅವರು ಮಾತಾಡಿರುವಂಥ ಮಾತನ್ನು ಉಲ್ಲೇಖ ಮಾಡಿ 3 ವರ್ಷಗಳ ಕಾಲ ಸಮಗ್ರವಾದಂಥ ಅತ್ಯುತ್ತಮ ಆಡಳಿತವನ್ನು ಕೊಟ್ಟಿಲ್ಲ, ಅವರು ರಾಜೀನಾಮೆಗೆ ಅರ್ಹರು ಅಂತ ಹೇಳಿ. ಅವ್ರು ಯಾವ ರೀತಿ ಆಡಳಿತವನ್ನು ಈ ಹಿಂದೆ ಕೊಟ್ಟಿದ್ರು, ಅವ್ರು 3 DCM ಪೋಸ್ಟ್ಗಳನ್ನು ಮಾಡ್ಕೊಂಡಿದ್ರಲ್ಲ. ಸೊ ಆ ನೈತಿಕತೆ ಬಗ್ಗೆ ಕೂಡ ಡೀಟೇಲ್ ಆಗಿ ಮಾತಾಡಬೇಕಾಗುತ್ತೆ. ರಾಜ್ಯದ ಆಡಳಿತಕ್ಕೆ ಸಂಬಂಧಪಟ್ಟಂತೆ ಅಂತೂ ಇಂತೂ ಒಂದು ಮಹತ್ವದ ಬೆಳವಣಿಗೆ ನಡೆಯುವಂತಹ ಸಾಧ್ಯತೆಗಳೇ ದಟ್ಟವಾಗಿರುವಂಥದ್ದು. ನಾಳೆ ಬೆಳಗ್ಗೆ ಬಹುತೇಕ ಸಿದ್ದರಾಮಯ್ಯನವರು ತಮ್ಮ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಡ್ತಾರೆ. ನಂತರದ ಸಂದರ್ಭದಲ್ಲಿ ಆ ಸ್ಥಾನದಲ್ಲಿ ಯಾರು ಕೂರ್ತಾರೆ ಅನ್ನೋದ್ರ ಬಗ್ಗೆ ಹೈಕಮಾಂಡ್ಗೆ ತೀರ್ಮಾನವನ್ನು ತೆಗೆದುಕೊಳ್ಬೇಕು. ಆ ನಿಟ್ಟಿನಲ್ಲಿ ಅಳೆದು ತೂಗಿ ಇದುವರೆಗೂ ಕೂಡ ಯಾವುದೇ ರೀತಿಯ ಕ್ಲಾರಿಟಿಯನ್ನು ಕೊಟ್ಟಿಲ್ಲದ ಹೈಕಮಾಂಡ್ ಕಡೆ ಪಕ್ಷ ನಾಳೆ ಆದರೂ ಕೊಡ್ತಾರಾ ಅನ್ನುವಂಥ ಕುತೂಹಲ. ಇದರ ನಡುವೆ ಸರ್ ನೀವಾಗಲೇ ಮಾತಾಡ್ತಾ ಇರಬೇಕಾದ್ರೆ ವಿಜಯೇಂದ್ರ ಅವರ ಸ್ಟೇಟ್ಮೆಂಟನ್ನು ಉಲ್ಲೇಖ ಮಾಡಿದ್ರಿ. ಆ ಸ್ಟೇಟ್ಮೆಂಟ್ನ ಹೇಳಕ್ಕೆ ನಿಮ್ಗೆ ಯಾವ ನೈತಿಕತೆ ಇದೆ ಅಂತ? ಈ ಥರ DCM ಪೋಸ್ಟ್ಗಳನ್ನು ಮಾಡಿದವರೇ ನೀವು ಅಂತ. ವಿಜೇಂದ್ರ ಅವರು DCM ಪೋಸ್ಟ್ ಬಗ್ಗೆ ಹೇಳಿಲ್ಲ, ಒಳ್ಳೆ ಆಡಳಿತ ಅವ್ರು ಏನಂದ್ರು, ವಿಜೇಂದ್ರ ಅವ್ರು ಹೇಳಿದ್ದು, ನಮ್ಮ ಅಧ್ಯಕ್ಷರು ಹೇಳಿರೋದು ಏನಂತ ಹೇಳಿದ್ರೆ, ಸಿದ್ದರಾಮಯ್ಯನವರಿಗೆ 3 ವರ್ಷ ಅವಧಿ ಮುಗಿದ ನಂತರ ಈಗ ಅವ್ರನ್ನ ಏನು ಬೀಳ್ಕೊಡ್ತಾ ಇದ್ದಾರಲ್ಲ, ಅದರ ಅರ್ಥ ಅವರಿಗೆ ಸಮರ್ಥತೆ ಇಲ್ಲ ಅನ್ನುವಂಥ ಲೆಕ್ಕದಲ್ಲಿ ಕಾಂಗ್ರೆಸ್ ಹೇಳ್ದಂಗಾಯ್ತು ಅನ್ನುವಂಥ ರೀತಿಯಲ್ಲಿ. ಅದಾದ್ಮೇಲೆ ಅದು ಹಂಗಲ್ಲ, ಅದು ಒಂದು ನಿಮಿಷ ಸಿದ್ದರಾಮಯ್ಯನವರು ಅಂದಾಗ 5+3 8 ವರ್ಷ ಮುಖ್ಯಮಂತ್ರಿ ಆಗಿದ್ದು. ಇರ್ಲಿ ಮೇಡಮ್, 8 ವರ್ಷ ಇರಲಿ ಏನೇ ಇರಲಿ, ಈಗ ಅಂದ್ರೆ ಕಾಂಗ್ರೆಸ್ ಅದಕ್ಕೆ ಅಧಿಕೃತವಾಗಿ ಒಂದು ಮುದ್ರೆ ಒತ್ತಿದಂಗೆ ಆಯ್ತು ಅನ್ನುವಂಥ ರೀತಿಯಲ್ಲಿ ನಮ್ಮ ಅಧ್ಯಕ್ಷರು ಹೇಳಿರುವಂಥದ್ದು. ಈಗ ವಿಷಯಕ್ಕೆ ಬರಬೇಕಂತ ಹೇಳಿದ್ರೆ, ಇವೆಲ್ಲ ನಾನು ಈ ಮೊದಲೇ ಹೇಳಿದ ಹಾಗೆ ಇವೆಲ್ಲ ಈ ಮಾತಿನಲ್ಲಿರುವಂತ ಒಂದಕ್ಕೊಂದು ವ್ಯತ್ಯಾಸಗಳು, ಕಾಂಟ್ರಡಿಕ್ಷನ್ಗಳನ್ನೆಲ್ಲ ನೋಡುವಂತ ಸಂದರ್ಭದಲ್ಲಿ ನಮಗೆ ಕಾಣ್ತಾ ಇರುವಂಥದ್ದು ಬಹುಶಃ ಅವಧಿಗೆ ಮುನ್ನವೇ ಚುನಾವಣೆ ಬರಬಹುದು ಏನೋ ಅಂತ ಅನಿಸ್ತದೆ. ಈಗ ನೋಡಿ ಒಂದು ನಿಮಿಷ, ಏನು ಹಾಸ್ಯಾಸ್ಪದ ಏನಿಲ್ಲ, ಸ್ವಲ್ಪ ಚಿಕಿತ್ಸಕ ದೃಷ್ಟಿಕೋನದಿಂದ ನೋಡಿ ಮೇಡಮ್. ಅಮಿತ್ ಶಾ ಅವ್ರ ಪ್ಲಾನ್ ಅಲ್ಲ, ಅಮಿತ್ ಶಾ ಕುಮಾರಸ್ವಾಮಿ ಅವರನ್ನ ಅವ್ರು ರೆಡಿ ಮಾಡ್ತಾ ಇದ್ದಾರೆ, ಸಿದ್ಧಪಡಿಸ್ತಾ ಇದ್ದಾರೆ. DK ಶಿವಕುಮಾರ್ ಅವ್ರ ಮೇಲೆ ಯಾವ ರೀತಿ ಟೀಕೆ ಟಿಪ್ಪಣಿಗಳನ್ನ ಮಾಡಬೇಕು ಅನ್ನುವಂತಹ ಒಂದಷ್ಟು ಚರ್ಚೆಗಳನ್ನ ಕುಮಾರಸ್ವಾಮಿ ಅವರ ಜೊತೆ ಮಾಡಿದ್ದಾರೆ. ಅಂತೆಯೇ ಅವು ಪ್ಲಾಂಟ್ ಆಗ್ತಾ ಇದಾವೆ. ಹಾಗಾದ್ರೆ ಶೀಘ್ರದಲ್ಲಿ ಚುನಾವಣೆ ಬರ್ಬೋದು ಅನ್ನೋದು ಬಿಜೆಪಿ ಪ್ಲಾನ್. ವಿರೋಧಿ ಪಕ್ಷವಾಗಿ ನಾವೇನ್ ಮಾಡಬೇಕು, ಆಡಳಿತ ಪಕ್ಷ ಸರಿಯಾಗಿ ಕೆಲಸ ಮಾಡ್ತದೋ ಇಲ್ವೋ ಅನ್ನೋದರ ಬಗ್ಗೆ ಸರಿಯಾದಂತ ದೃಷ್ಟಿಕೋನವನ್ನು ಇಟ್ಕೊಳ್ಬೇಕು. ತಪ್ಪಿದ್ದಲ್ಲಿ ಅದನ್ನ ವಿಮರ್ಶೆ ಮಾಡಬೇಕು, ತಿದ್ದಲಿಕ್ಕೆ ಪ್ರಯತ್ನ ಮಾಡಬೇಕು, ಒಳ್ಳೆ ಕೆಲಸಗಳಿದ್ದಾಗ ಸಪೋರ್ಟ್ ಮಾಡಬೇಕು. ಇದು ವಿರೋಧ ಪಕ್ಷವಾಗಿ ನಮ್ಮ ಕೆಲಸ. ಈಗ ಅದಲ್ಲ, ಈಗ ನೋಡಿ ಆಪ್ ವಕ್ತಾರರು ಸಹಿತ ಹೇಳಿದ್ರು, ಸಿದ್ದರಾಮಯ್ಯನವರು ಎಲ್ಲರೂ ನೇರವಾಗಿ ಕಲ್ಲು ಹೊಡೆದ್ರೆ ಸಿದ್ದರಾಮಯ್ಯನವರು ಅವರು ಬೆಡ್ಶೀಟ್ ಅಲ್ಲಿ ಕಲ್ಲು ಕಟ್ಟು ಹೊಡೆಯುವುದರಲ್ಲಿ ಬಹಳ ನಿಪುಣರು ಅವರು. ಈಗಾಗಲೇ DK ಶಿವಕುಮಾರರನ್ನ ಯಾವ ರೀತಿ ಹಿಗ್ಗಾಮುಗ್ಗಾಗಿ ಮುಂದಿನ ಆಡಳಿತ ಅವಧಿಯಲ್ಲಿ ಅವರಿಗೆ ತೊಂದರೆ ಕೊಡಬೇಕು ಅನ್ನೋದರ ಬಗ್ಗೆ ಈಗಾಗಲೇ ಬೀಜ ಊರಾಗಿದೆ ಅಂತ ಅನಿಸ್ತದೆ. ನೋಡಿ, ಒಂದು ಉದಾಹರಣೆ, 4 ಉಪಮುಖ್ಯಮಂತ್ರಿಗಳು. ನೀವು ಕೇಳ್ಬೋದು, ನೀವು ಮಾಡಿಲ್ವಾ ಅಂತ ಕೇಳ್ಬೋದು. ನಾವು ಮಾಡಿರುವಂತ ಹಿನ್ನೆಲೆ ಬೇರೆ. ಈಗ 4 ಮುಖ್ಯಮಂತ್ರಿಗಳನ್ನ ಮಾಡುವಾಗ ನೋಡಿ, 4 ಮುಖ್ಯಮಂತ್ರಿಗಳಲ್ಲೂ ಸಹಿತ ಸಿದ್ದರಾಮಯ್ಯನವರು ಅಹಿಂದ ನಾಯಕರು ಹಾಗೆ ಹೀಗೆ ಅಂತ ಉಪಮುಖ್ಯಮಂತ್ರಿಗಳನ್ನ ಮಾಡುವಾಗ ಈಗ ಪತ್ರಿಕೆಗಳಲ್ಲಿ ನ್ಯೂಸ್ನಲ್ಲಿ ಬಂದಿರುವಂತದ್ದೇ ಹೇಳ್ತೀವಿ ನಾವು. ಎಲ್ಲವೂ ಸಹಿತ ಅಸತ್ಯ ಅಂತ ಹೇಳಕ್ ಆಗೋದಿಲ್ಲ, ಯಾಕಂದ್ರೆ ಗುಮಾನಿ ಇಲ್ಲದೆ ಯಾರು ಸಹಿತ ಹೇಳೋದಿಲ್ಲ. ಸಿದ್ದರಾಮಯ್ಯನವರ ಮಗ ಯತೀಂದ್ರರವರು ಒಂದು ಉಪಮುಖ್ಯಮಂತ್ರಿ ಅಂತೆ, ಖರ್ಗೆಯವರ ಮಗ ಇನ್ನೊಂದು ಉಪಮುಖ್ಯಮಂತ್ರಿ ಅಂತೆ, ಇನ್ನು ಮುಸ್ಲಿಂ ಕೋಟಾದಿಂದ ಜಮೀರ್ ಅಂತೆ, ಕ್ರಿಶ್ಚಿಯನ್ ಕೋಟಾ ಬಂದ್ರೆ ಇನ್ನೊಬ್ಬರು ಜಾರ್ಜ್ ಅಂತೆ, ಇನ್ನು ಹಿಂದುಳಿದ ವರ್ಗದಿಂದ ಇನ್ನೊಂದು ಕೋಟಾ ಅಂತೆ. ಈಗ ನಮ್ಮ ವಿರೋಧ ಪಕ್ಷದ ನಾಯಕರಾದಂಥ ಆರ್ ಅಶೋಕ್ ಜಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ, ಯಾಕೆ 4 ಮಾಡ್ತೀರಿ, ಇನ್ನೊಂದು 10-15 ಮಾಡ್ಕೊಳ್ಳಿ ಉಪಮುಖ್ಯಮಂತ್ರಿ ಅಂದ್ಕೊಂಡು, ಜಿಲ್ಲೆಗೊಂದು ಉಪಮುಖ್ಯಮಂತ್ರಿ ಇಟ್ರೆ ಇನ್ನೂ ಒಳ್ಳೇದಲ್ವಾ ಅಂದ್ರೆ ಕರೆಕ್ಟ್. ಈಗ ನಮ್ಮ JDS ವಕ್ತಾರ ಹೇಳಿದಾಗೆ ಉಪಮುಖ್ಯಮಂತ್ರಿ ಎನ್ನುವಂತ ಹುದ್ದೆ
ಸಂವಿಧಾನಾತ್ಮಕವಾದಂತ ಒಂದು ಸೃಷ್ಟಿ ಅಲ್ಲ, ಆದ್ರೆ ಆಡಳಿತಾತ್ಮಕವಾದಂತ ಅನುಕೂಲದಿಂದ ಮಾಡಬಹುದು. ಇಲ್ಲಿ ನೋಡಿ 4 ಉಪಮುಖ್ಯಮಂತ್ರಿಗಳನ್ನ ಡಿ.ಕೆ. ಶಿವಕುಮಾರ್ರ ಮೇಲೆ ಹೇರಿ ಇನ್ನುಳಿದಂತ ಸಮುದಾಯಗಳು ಅಪಸ್ವರವನ್ನು ಎತ್ತಲಿಕ್ಕೆ ಶುರು ಮಾಡಬೇಕು. ನಮಗಿಲ್ಲ ಈ ರೀತಿ ಗೊಂದಲಗಳನ್ನು ಇಟ್ಕೊಂಡು ಸಿದ್ದರಾಮಯ್ಯನವ್ರು ಏನ್ ಮಾಡಿ ಚಂದ ಕೂತಿರ್ತಾರೆ. ನಾನೇನು ಮಾಡಿಲ್ಲಪ್ಪ, ನಾನು ಗೌರವದಿಂದ ಬೀಳ್ಕೊಟ್ಟಿದ್ದೇನೆ. ಈಗಾಗಲೇ ನೋಡಿ 10 ಲಕ್ಷ ಇಲ್ಲ ಮುಗಿತೀನಿ ಮೇಡಮ್. ಇನ್ನು ಎರಡನೆಯದು, ಈಗಾಗಲೇ 10 ಲಕ್ಷ ಕೋಟಿ ಸಾಲ ಈ ರಾಜ್ಯಕ್ಕೆ ಬಿಟ್ಟು ಹೋಗ್ತಾ ಇದ್ದಾರೆ. ಆಯ್ತಾ, ಗ್ಯಾರಂಟಿ ಯೋಜನೆಗಳಿಂದ ಜನರ ಬದುಕನ್ನೇ ಬದಲಿಸ್ತೀನಿ ಅನ್ನುವಂತ ಹೇಳಿಕೆಯನ್ನ ಕೊಡುವುದರ ಮುಖಾಂತರ ಇನ್ನೊಂದು ನೀರಿನ ಸೆಸ್ಸು, ಕಸದ ಸೆಸ್ಸು, ಅದು ಇದು ಜನರ ಮೇಲೆ ಹೇರಿ ಜನರಿಗೆ ಈ ಕೈಯಲ್ಲಿ ಬೆಣ್ಣೆ ಈ ಕೈಯಲ್ಲಿ ಸುಣ್ಣವನ್ನು ಕೊಟ್ಟು ಈ ಗ್ಯಾರಂಟಿಯ ಸಾವಾಸವೇ ಬೇಡ ಅಂತ ಹೇಳಿ ಜನನೇ ಹೇಳುವಂತ ಸ್ಥಿತಿಗೆ ಯಾರು ತಂದು ಮುಡಿಸಿದವರು? ಸಿದ್ದರಾಮಯ್ಯನವರು. ಹಾಗಾಗಿ 3 ವರ್ಷ ಅದು ಒಂದು ಕಡೆ ಎಲ್ಲೋ ಒಂದು ಇದು ಬರ್ತದೆ, ಕಡ್ಲೆಕಾಯಿ ನೆಟ್ಟಾಗ ಗಿಡ ನೆಟ್ಟಾಗ ಕೆಳಗದು ನನಗೆ ಮೇಲದ ನಿನಗೆ ಅಂತ ಹೇಳಿತಂತೆ ಅದೊಂದು ಪ್ರಾಣಿ. ಆಮೇಲೆ ಕಲ್ಲಂಗಡಿ ಹಣ್ಣು ಗಿಡ ನೆಟ್ಟಾಗ ಮೇಲದ ನನಗೆ ಕೆಳಗದ ನಿನಗೆ ಅಂತ. ಸಿದ್ದರಾಮಯ್ಯನವರು ಈಗ ಕಡ್ಲೆಕಾಯಿ ತಿಂದ ಆಗಿದೆ. ಈಗ ಕಡ್ಲೆಕಾಯಿ ಗಿಡ ನೆಟ್ಟು ಆ ಉಳಿದು ಸೊಪ್ಪನ್ನ ಪಾಪ ಡಿ.ಕೆ.ಶಿ ಅವರ ತಲೆಗೇನೋ ಹೊರಸೋಗ್ಲಿಕ್ಕೆ ನೋಡ್ತಾ ಇದ್ದಾರೆ. ಇನ್ನು 5 ವರ್ಷ ಮುಂದುವರೆದ್ರೆ ಕಾಂಗ್ರೆಸ್ಗೆ ಅನಿಸ್ಬಿಟ್ಟದೆ, ಇದೇ ಸಿದ್ದರಾಮಯ್ಯನವರನ್ನ ಇಟ್ಟುಕೊಂಡು ಹೋದ್ರೆ ಇನ್ನು ಕಾಂಗ್ರೆಸ್ ಬರುವುದು ಕಷ್ಟ. ಹಾಗಾಗಿ ತೇಪೆ ಹೆಚ್ಚೋದಕ್ಕಾದ್ರೂ ಸ್ವಲ್ಪ ಅಧಿಕಾರ ಬದಲಾವಣೆ ಏನಾದ್ರು ಮಾಡಬಹುದು ಅನ್ನುವಂತ ಒಂದು ದೃಷ್ಟಿಕೋನದಿಂದ ಈ ರೀತಿಯ ಕೆಲಸ ನಡೀತದೆ. ಈಗಾಗಲೇ ನಮ್ಮ ವಿಜೇಂದ್ರ ಹೇಳಿದಾಗೆ ಅವಧಿ ಪೂರ್ವವಾದಂತಹ ಚುನಾವಣೆ ಮಾತ್ರ ನಿಕ್ಕಿ. ರೈಟ್. ಈಗ ನಾಗರಾಜ್ ಸರ್ ಉಲ್ಲೇಖ ಮಾಡಿದ್ದಾನೆ, ನಾನು ಮಾಡ್ತೀನಿ. ಈಗ ಒಕ್ಕಲಿಗ ಸಮುದಾಯ, ನಾವು ಜಾತಿಯನ್ನು ತರಬಾರ್ದು, ಅದ್ರೇನು ಮಾಡೋಕ್ಕಾಗಲ್ಲ, ಚುನಾವಣೆ ರಾಜಕೀಯ ಅಂದಾಗ ತರಲೇಬೇಕಾಗಿದೆ. ಒಕ್ಕಲಿಗ ಸಮುದಾಯದ ನಾಯಕರನ್ನು ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರಿಸಿ ಇವರೇ ಉಲ್ಲೇಖ ಮಾಡಿದಾಗೆ ಯತೀಂದ್ರ ಸಿದ್ದರಾಮಯ್ಯನವರು, ಆಮೇಲೆ ಜಮೀರ್ ಅವರು, ಕೆ.ಜೆ. ಜಾರ್ಜ್ ಅವರು, ಪ್ರಿಯಾಂಕ್ ಖರ್ಗೆ ಅವರನ್ನು, ಅಂದರೆ ಸಮುದಾಯಕ್ಕೆ ತಕ್ಕಂತೆ ಉಪಮುಖ್ಯಮಂತ್ರಿಗಳ ಸೃಷ್ಟಿ ಆಯಿತು ಅನ್ನೋದಾದರೆ 28ಕ್ಕೆ ಹೆಂಗೂ ಕ್ಲೇಮ್ ಮಾಡಿದ್ದಾರೆ. ಅತ್ಯುತ್ತಮವಾದಂಥ ಆಡಳಿತವನ್ನು ಕೊಟ್ಟು 28ಕ್ಕೆ ಅವರೇ ಬರ್ತಾರೆ. ಯಾಕೆ ಅವ್ರನ್ನ ಕೊಟ್ಟಾಕ್ತಿದ್ದಾರೆ ಅಂತ ಯೋಚನೆ ಮಾಡ್ಬೇಕು ನೀವು. ಇಲ್ಲಿ ಏನಾಗಿದೆ ಅಂದರೆ, ಕಾಂಗ್ರೆಸ್ನ ಎಲ್ಲ ದೌರ್ಬಲ್ಯಗಳನ್ನ ಮುಚ್ಚಲಿಕ್ಕೆ 2028 ಚುನಾವಣೆಯನ್ನು ಮುಂದಿಟ್ಟುಕೊಂಡಿವರು ಸಮುದಾಯದ ಒಂದು ವಿಶ್ವಾಸವನ್ನು ಗಳಿಸ್ಲಿಕ್ಕೋಸ್ಕರವಾಗಿ ನಾವು 4 ಮುಖ್ಯಮಂತ್ರಿಗಳನ್ನು ನಿಮಗೆ ಕೊಟ್ಟಿದ್ದು. ಆರ್ ವಿ ದೇಶಪಾಂಡೆ ಅವರನ್ನು ಸ್ಪೀಕರ್ ಮಾಡ್ತೀವಿ ಅಂತೆಲ್ಲ ಕೇಳಿದ್ದೆ ಮಾಧ್ಯಮದಲ್ಲಿ. ಬ್ರಾಹ್ಮಣ ಸಮುದಾಯದಿಂದ, ಲಿಂಗಾಯತ ಸಮುದಾಯದ ಎಂ ಬಿ ಪಾಟೀಲ್, ದಲಿತ ಸಮುದಾಯದಿಂದ ಪ್ರಿಯಾಂಕಾ ಖರ್ಗೆ, ಈಗ ಮುಸಲ್ಮಾನ ಸಮುದಾಯದಿಂದ ಜಮೀರ್ ಅಹಮದ್, ಇಂಥವ್ರನ್ನ ಈ ರೀತಿಯಾದಂಥ ಸಮುದಾಯವನ್ನು ಮೆಚ್ಚಲಿಕ್ಕೋಸ್ಕರ ಮಾಡುವಂಥ ಒಂದು ಉಪಾಯವನ್ನು ಮಾಡಿದೆ. ಮೇಡಮ್, ಇವ್ರು ಇನ್ನೂ 4 ಜನ ಅಲ್ಲ, ಇನ್ನೂ 8 ಜನ ಉಪಮುಖ್ಯಮಂತ್ರಿಗಳನ್ನು ಮಾಡಿಕೊಂಡ್ರು ಸಹ, ಸಿದ್ದರಾಮಯ್ಯನವರೇ ಮತ್ತೆ ಮುಖ್ಯಮಂತ್ರಿ ಮುಂದುವರೆದ್ರು ಸಹ, ಅಥವಾ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿ ಆದರೂ ಸಹ 2028ಕ್ಕೆ ಕರ್ನಾಟಕ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಪಕ್ಷ ಅಧಿಕಾರಕ್ಕೆ ಬರೋದಿಲ್ಲ. ಹೌದು, ಇದ್ರ ಗೊತ್ತಾಗೈತೆ ಅವ್ರಿಗೆ ಆಲ್ರೆಡಿ. ಈಗ ಒಂದೇ ಉದ್ದೇಶ ಏನು ಅಂತಂದ್ರೆ, ಡಿ.ಕೆ. ಶಿವಕುಮಾರ್ಗೆ 28ಕ್ಕೆ ಅಧಿಕಾರಕ್ಕೆ ಬರ್ತದ ಗೊತ್ತಿಲ್ಲ. ಹೈಕಮಾಂಡ್ ಅಂತೂ ಡಿ.ಕೆ. ಶಿವಕುಮಾರ್ ಅವರು ಬೇಕು, ಸಿದ್ದರಾಮಯ್ಯನವರು ಬೇಕು. ಯಾಕೆಂದ್ರೆ 29ರ ಲೋಕಸಭಾ ಚುನಾವಣೆಗೆ ದಕ್ಷಿಣ ಭಾರತಕ್ಕೆ ಒಂದು ಸಂದೇಶವನ್ನು ಕಳಿಸ್ಬೇಕು. ನಮ್ಮ ಇವ್ರ ಮಿತ್ರರು ಹೇಳ್ದಂಗೆ OBC ಫ್ಯಾಕ್ಟರ್ನ ಸಿದ್ದರಾಮಯ್ಯನವರೇ ನಿಮ್ಮ ಅನುಭವವನ್ನ, ಪಕ್ಷ ನಿಮಗೆಲ್ಲ ಸಾಕಷ್ಟು ಎಲ್ಲವನ್ನು ಕೊಟ್ಟಾಗಿದೆ, ನೀವೀಗ ಪಕ್ಷಕ್ಕೆ ಏನಾರು ಕೊಡಬೇಕು ಅಂದರೆ ರಾಜ್ಯದ ರಾಷ್ಟ್ರ ಮಟ್ಟದಲ್ಲಿ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಪ್ರಧಾನಿ ಆಗಬೇಕು ಅವರು, ಯಾರೋ ರಾಹುಲ್ ಗಾಂಧಿ ಅವರು. ಅಂಥ ಸಂದರ್ಭದಲ್ಲಿ ನಿಮ್ಮ ಸಹಾಯ ಬೇಕು. ಸಿದ್ದರಾಮಯ್ಯನವರು ಇಸ್ ಎ ಪಾಪ್ಯುಲರ್ ಲೇಯರ್ ಇನ್ ಸೌತ್ ನಮ್ಮ ಕರ್ನಾಟಕದಲ್ಲಿ, ಹಾಗಾಗಿ ನಿಮ್ಮನ್ನು ಅಲ್ಲಿ ಬಳಸ್ಕೋತಾ ಇದ್ದೀವಿ ಅಂತ ಒಂದು ಸಂದೇಶವನ್ನು ಕೊಟ್ಟು ಸಮಾಧಾನ ಮಾಡಕ್ಕೆ ಕೊಟ್ಟಿದ್ದಾರೆ. ಉಮೇಶ್ ಅವರಿಗೆ ನೀವು ಉಪಚುನಾವಣೆ ವಿಷಯನ ಉಲ್ಲೇಖ ಮಾಡೋದಾದ್ರೆ, ನಾನು ನೋಡಿ ನೀವು ಯಾವಾಗಲೂ ಕಾನ್ಫಿಡೆನ್ಸಲ್ಲಿ ಇರ್ತೀರಿ, 28ಕ್ಕೆ ಅವ್ರು ಬರಲ್ಲ ಅಂತ ಹೇಳ್ತಾರೆ. ಈಗ ನೋಡಿ ಉಪಚುನಾವಣೆ ಅಂದಾಗ 5ಕ್ಕೆ 5 ಅವರೇ ಗೆದ್ದು. ಮೇಡಮ್ ನೋಡಿ, ಈಗ ಇಡೀ ರಾಷ್ಟ್ರದಲ್ಲಿ 5 ಪಂಚರಾಜ್ಯ ಚುನಾವಣೆಗಳ ಫಲಿತಾಂಶಗಳೇ ಬೇರೆ ಆಯಿತು. ಉಪಚುನಾವಣೆಗಳು ಸಹಜವಾಗಿ ಆಡಳಿತ ಪಕ್ಷದಲ್ಲಿರುವಂಥ ಯಾರು ಕ್ಯಾಂಡಿಡೇಟ್ಗಳು ಇರ್ತಾರೆ ಮೇಡಮ್, ಅವ್ರ ಪರವಾಗಿ ಅದು ಸಹಜವಾಗಿ ಅಲ್ಲೇನೋ ಮೃತರಾಗಿದ್ದು ಅಲ್ಲಿ ಫ್ಯಾಕ್ಟರ್ಸ್ ಏನು, ಇವರು ಅಧಿಕಾರ ಬಲವನ್ನ ಮಾಡಿದ್ರು, ಹಣ ಬಲವನ್ನ ಮಾಡಿದ್ರು, ಅನುಕಂಪದ ಅಲ್ಲ, ಇಬ್ರು ತೀರೋಗಿರೋದ್ರಿಂದ ಅನುಕಂಪ. ನೋಡಿ, ಮೊನ್ನೆ ಹಿರಿಯೂರು ತೀರೋಗಿದ್ದಾರೆ ನಮ್ಮ ಹಾಲಿ ಸಚಿವರು ಸುಧಾಕರ್ ಅವರು. ಈ ಸಹಜವಾಗಿ ಅಲ್ಲಿ ಅನುಕಂಪ ಬಂದೇ ಬರ್ತದೆ. ಅಲ್ಲಿ ನಾವು ವಿ ಕೆನಾಟ್ ಎಕ್ಸ್ಪೆಕ್ಟ್. ನಾವೇನಾದ್ರೂ ಹೊಸ ಒಂದು ಪ್ರಯೋಗ ಮಾಡಬೇಕು, ಹೊಸ ಚುನಾವಣೆ ಬರಬೇಕು, ಅದು ದಿಕ್ಸೂಚಿನೂ ಅಲ್ಲ. ಈಗ ನಾನು ಹೇಳ್ತಾ ಇರೋದು, ಮಧ್ಯದಲ್ಲಿ ಚುನಾವಣೆ ಬರೋ ಚಾನ್ಸಸ್ ಇದೆಯಾ? ಅಲ್ಲ, ಏನಕ್ಕೆ ಅಂತ ಒಕ್ಕಲಿಗರ ನಾಯಕರು ಇನ್ನೊಬ್ರು ಸರ್, ಒಂದ್ ನಿಮಿಷ ಕೇಳಿಲ್ಲ ನೋಡಿ ಸರ್, ನಾನು ಡಿ.ಕೆ. ನೋಡಿ ಸರ್, ಈಗ ಕಾಂಗ್ರೆಸ್ ಇಂದ ಆಗ್ತಾರೆ, JDS ಇಂದ ಅವ್ರೇನು ಆಗ್ತಾ ಇಲ್ಲ, ದ್ವೇಷ ಮಾಡ್ತಾ ಇಲ್ಲ. ಅವ್ರ ಕಾಂಗ್ರೆಸ್ನವರು ಪರಮೇಶ್ವರ್ ಅವರನ್ನ ಮಾಡ್ಲಿ, ಮಲ್ಲಿಕಾರ್ಜುನ್ ಖರ್ಗೆ ಅನ್ನೋರನ್ನ, ಡಿ.ಕೆ. ಶಿವಕುಮಾರ್ ಅನ್ನೋ ಖರ್ಗೆ ನಮ್ಮ ವಿಚಾರ ಅಲ್ಲ. ರಾಜ್ಯವನ್ನ ಕಳೆದ 3 ವರ್ಷಗಳು ಯಾವ ಅಭಿವೃದ್ಧಿಯನ್ನು ಮಾಡಿದ್ರು? ಕೇವಲ ಗ್ಯಾರಂಟಿಯ ಮುಖಾಂತರ ಮೇಡಮ್ ಇವರು ತುಪ್ಪವನ್ನ ಸವರಿದ್ರು. ಈಗ ನಾನು ಹೇಳೋದು, ಒಬ್ಬ ನಾಯಕ ಆದಂತ ಸುದೀರ್ಘ ಇಷ್ಟು ವರ್ಷ ನಮ್ಮ ದೇವೇಗೌಡರು ಸಿಕ್ಕಿದ್ದು ಕೇವಲ 7 ವರ್ಷ 4 ತಿಂಗಳು ಮೇಡಮ್. 5 ವರ್ಷ ಮಿನಿಸ್ಟರ್ ಅಷ್ಟೇ ಅವರು.
10 ತಿಂಗಳು ಪ್ರಧಾನಿ, 16 ತಿಂಗಳು ಮುಖ್ಯಮಂತ್ರಿ. 64 ವರ್ಷದ ಸುದೀರ್ಘ ಹೋರಾಟದಲ್ಲಿ ಸನ್ಮಾನ್ಯ ದೇವೇಗೌಡರವರು ಅಧಿಕಾರ ಅನುಭವಿಸಿದ್ದು 7.5 ವರ್ಷ, ಆಲ್ಮೋಸ್ಟ್ 7 ವರ್ಷ 4 ತಿಂಗಳು. ಯಾವ ಸೇವೆಯನ್ನು ಮಾಡೋಕ್ಕಾಯ್ತು ರಾಷ್ಟ್ರಕ್ಕೆ? ಆಗಲೂ ನಿರಂತರ ಸೇವೆ ಮಾಡ್ತಾ ಇದ್ದಾರೆ. ಆ ಥರ ಆಮೇಲೆ ಇವತ್ತು ಕೃಷ್ಣಾ ಮೇಲ್ದಂಡ ಯೋಜನೆ ಆಗಲಿ ಉತ್ತರ ಕರ್ನಾಟಕಕ್ಕೆ ಕೊಟ್ಟಂತ ಕೊಡುಗೆ ದೇವೇಗೌಡರು ಬಿಟ್ಟರೆ ಯಾರು ಕೊಡೋಕ್ಕಾಗಿಲ್ಲ ಮೇಡಮ್. ಕಾವೇರಿ ವಿಚಾರದಲ್ಲಿ ದೇವೇಗೌಡರು ತಗೊಂಡಂಥ ತೀರ್ಮಾನಗಳು ಯಾರು ತಗೊಳಕ್ಕಾಗಿಲ್ಲ. ಈ ಕುಮಾರಣ್ಣನವರು 25 ಲಕ್ಷ ಕೋಟಿ ಏನು ರೈತರ ಸಾಲವನ್ನು ಮನ್ನಾ ಮಾಡಿದ್ರು. ಅದೇ ರೀತಿ ನಮ್ಮ ಮಿತ್ರ ಪಕ್ಷದಲ್ಲಿ ಬಿಜೆಪಿ ಮೈತ್ರಿ ಸರ್ಕಾರದಿಂದ ಅನೇಕ ಯೋಜನೆಗಳನ್ನು ತಂದರು. ಈ ಥರ ಒಂದು ಗಣನೀಯವಾದಂಥ ನೆನಪನ್ನ ಬಿಟ್ಟು ಹೋಗಬೇಕಾಯ್ತು ಸಿದ್ದರಾಮಯ್ಯನವರು. ಏನು ಮಾಡಿದ್ದಾರೆ ಕೇಳೋದು 8 ವರ್ಷದಿಂದ? ಕಾಂಗ್ರೆಸ್ ಪಕ್ಷಕ್ಕೆ ಚೈತನ್ಯ ತಂದು ಕೊಟ್ಟರೆ ಹೊರತು ಅವರು ಈ ರಾಜ್ಯ ಜನತೆಗೆ ಯಾವುದೇ ಒಂದು ಅಭಿವೃದ್ಧಿ ಕೆಲಸಗಳು ಸುಮ್ಮನೆ 136 ಜನ ಹೇಳ್ತೀನಿ ಸರ್. ಈಗ ನಿಮಗೆ ಗ್ಯಾರಂಟಿ ಸರ್, ಒಂದು ನಿಮಿಷ, ಒಂದು ಅವರು 40% PCM ಸರ್ಕಾರ ಅಂತ ಹೇಳಿ ಅಪಪ್ರಚಾರ ಮಾಡಿ ಬಿಜೆಪಿಯರ ಮೇಲೆ ನೀವು ಗೂಬೆ ಕೂರಿಸ್ಕೊಂಡು ಅಧಿಕಾರಕ್ಕೆ ಬಂದ್ರೆ ಸರ್. ಹೇಳ್ತೀನಿ ಮೇಡಮ್, ಇವತ್ತು ಏನಾಗಿದೆ ಕೇಳಿ ಹೇಳಿ. ಈಗ ನಮ್ಮ ಮಿತ್ರರು ಹೇಳಿದ್ರು, JDS ನಮ್ಮ ಬಿಜೆಪಿ ಹೋಗ್ತಾ ಹೇಳಿದ್ರು 10 ಲಕ್ಷ ಕೋಟಿ ಸಾಲ ಬಿಟ್ಟು ಹೋಗ್ತಾ ಇದ್ದಾರೆ. ಯಾರು? ಸಿದ್ದರಾಮಯ್ಯನವರು. ಸಾಲದ ಹೊರೆಯನ್ನು ಪ್ರತಿಯೊಬ್ಬ ನಾಗರಿಕನಿಗೆ 1,25,000 ಸಾಲದ ಹೊರೆಯನ್ನು ಆಲ್ಮೋಸ್ಟ್ ಕೊಡ್ತಾ ಇದ್ದಾರೆ. ಆಮೇಲೆ 3 ವರ್ಷದಿಂದ ಖಜಾನೆ ಖಾಲಿಯಾಗಿದೆ. ಯಾರ ಮನೆಯಾರ ಹಾಳಾಗೋಲಿ, ಕರ್ನಾಟಕದ ಜನರ ಬದುಕು ಹಾಳಾಗೋಲಿ, ನಾನು ಅಧಿಕಾರ ನಡೆಸಬೇಕಾಯ್ತು, ಅದೊಂದಾಯಿತು. ಇವ್ರು ಎಂಥ ಮೈಂಡ್ ಗೇಮ್ ಮಾಡಿರು ಅಂತಂದ್ರೆ ಮೇಡಮ್, ಯಾರು? ಸಿದ್ದರಾಮಯ್ಯನವರು ಎಲ್ಲ ವರ್ಗದ ಜನರನ್ನು ನಾನು ಅಹಿಂದ ನಾಯಕ ಅಂತೇಳಿ ದಲಿತರಿಗೆ ಮೋಸ ಮಾಡಿದರು. ಅಂತ ಮಹಾನಾಯಕ ಮಲ್ಲಿಕಾರ್ಜುನ ಖರ್ಗೆ, ಮೂಲ ಕಾಂಗ್ರೆಸ್ ನಾಯಕ, ಸುಮಾರು 60-70 ವರ್ಷಗಳ ಕಾಲ ತನ್ನ ಬದುಕನ್ನು ಕಾಂಗ್ರೆಸ್ಗೋಸ್ಕರವಾಗಿ ಮೀಸಲಿಟ್ಟಂಥ ಮಲ್ಲಿಕಾರ್ಜುನ ಖರ್ಗೆ ಅವ್ರನ್ನ ಮೂಲೆ ಗುಂಪು ಮಾಡಿದರು. ಅದೇ ಸಮುದಾಯದ ವಿಶ್ವನಾಥ್ ಅವರನ್ನ ಮೂಲೆ ಗುಂಪು ಮಾಡಿದರು. ಪರಮೇಶ್ವರನ್ನ ಮೂಲೆ ಗುಂಪು ಮಾಡಿದ್ರು. ಅವರೇ ಕರ್ಕೊಂಡ್ಬಂದವ್ರು. ಯಾರು? ವಿಶ್ವನಾಥ್ ಅವ್ರು ಕರ್ಕೊಂಡ್ಬಂದಿದ್ದು ಇವ್ರನ್ನ. ಇದೇ ಸುರ್ಜೇವಾಲ ಅವ್ರ ಮುಂದೆ, ಹಿಂದಿದಂತ ನಾಯಕರ ಮುಂದೆ ಅವರ ಮೂಲೆ ಗುಂಪು ಮಾಡಿದ್ರು. ನಮ್ಮ ಪಕ್ಷದಲ್ಲಿ ಅಧಿಕಾರ ಉಂಡು, ದೇವೇಗೌಡರು ಸರಿಯಿಲ್ಲ, ಕುಮಾರಸ್ವಾಮಿ ಅವರು ನನಗೆ ಮೋಸ ಮಾಡಿದ್ದಾರೆ ಅಂತ ಹೇಳಿ ನಮ್ಮ ಸಮುದಾಯದ ಎಲ್ಲ ಮತಗಳನ್ನ ಪಡ್ಕೊಂಡು, ಲಿಂಗಾಯತ ಸಮುದಾಯದ ಮತಗಳನ್ನು ಪಡ್ಕೊಂಡು ಇವತ್ತು ಇವರು ಏನ್ ಮಾಡ್ತಾ ಇದ್ದಾರೆ ಅಂತಂದ್ರೆ JDS ವಿರುದ್ಧ ಹೊಂಟೋದ್ರು. ನಿಮ್ ಪ್ರಕಾರ ಹಂಗಾದ್ರೆ ಕೊಟ್ಟರು ಕೂಡ ಸುಮ್ಮನೆ ಆಗಲ್ಲ. 2018ರಲ್ಲಿ ನಮ್ಮ ಕುಮಾರಣ್ಣ ಸರ್ಕಾರವನ್ನು ಯಾವ ರೀತಿಯಾಗಿ ತೆಗೆದ್ರೋ ಅದೇ ರೀತಿಯಾದಂಥ ಮುಂದಿನ ದಿನಗಳಲ್ಲಿ DK ಶಿವಕುಮಾರ್ ಸರ್ಕಾರವನ್ನ ಅತ್ಯುತ್ತಮ ನಡೆಸಲಿಕ್ಕೆ ಬಿಡೋದಿಲ್ಲ. ಅವರಿಗೆ ಅನೇಕ ಕಿರುಕುಳಗಳನ್ನ ಕೊಟ್ಟು ಒಂದಲ್ಲ ಒಂದು ಕಾರಣಗಳು ಹೇಳಿಲ್ಲ. ಈಗಾಗಲೇ 4 ಜನ ಉಪಮುಖ್ಯಮಂತ್ರಿಗಳನ್ನ ಸೃಷ್ಟಿ ಮಾಡೋದು ಅಥವಾ ಭಿನ್ನಾಭಿಪ್ರಾಯಗಳನ್ನ ಸೃಷ್ಟಿ ಮಾಡುವಂಥದ್ದು, ಆಂತರಿಕ ಭಿನ್ನಾಭಿಪ್ರಾಯಗಳನ್ನ ಆ ಥರ ಸೃಷ್ಟಿ ಮಾಡುವಂಥ ಸಂದರ್ಭಗಳು ಇದಾಯ್ತವೆ. ಹಾಗಾಗಿ ಎಲ್ಲ ಒಂದ್ ಕಡೆ ಈ ಸರ್ಕಾರಕ್ಕೆ ಬಹಳ ದಿನ ಭವಿಷ್ಯ ಇಲ್ಲ ಮೇಡಮ್. ಹಾಗಾಗಿ ಎಲ್ಲೋ ಇರ್ಬೋದು. ಆಮೇಲೆ ಇನ್ನೊಂದೇನಾಗಿದೆ ಅಂತಂದ್ರೆ, ಅಲ್ಲ ನಮ್ಮ ಸ್ನೇಹಿತರು ಹೇಳಿದಂಥ ಸಂದರ್ಭದಲ್ಲಿ ಈಗ ಅವಧಿ ಪೂರ್ವ ಚುನಾವಣೆಗಳು ಬರುವಂಥ ಸಾಧ್ಯತೆಗಳು ದಟ್ಟವಾಗಿದೆ ಮೇಡಮ್. ಓಕೆ, ರೈಟ್. ನೀವು ಹೇಳಿ ರವೀಶ್ ಅವರೇ, ಕಾಂಗ್ರೆಸ್ನಲ್ಲಿ ಹೀಗೆ ಅಂತ ಹೇಳೋದು ಬಹಳ ಕಷ್ಟ. ಈ ಕ್ಷಣಕ್ಕೂ ಕೂಡ ಸಿದ್ದರಾಮಯ್ಯನವರು ರಾಜೀನಾಮೆ ಅಂತ ಹೇಳಿದ್ರು ಕೂಡ ಆ ಸ್ಥಾನದಲ್ಲಿ ಯಾರು ಅನ್ನೋದ್ರ ಬಗ್ಗೆ ಅಂತ ಮಾಹಿತಿ ಇಲ್ಲ ಆಗಿರೋದ್ರಿಂದಾಗಿ ಅಚ್ಚರಿಯ ಬೆಳವಣಿಗೆಗಳ ಸಾಧ್ಯತೆ ಏನಾದರೂ ಇದೆಯಾ? ಸಾಧ್ಯತೆ ಬಹಳ ಕಡಿಮೆ. ಯಾಕೆ ಅಂತ ಹೇಳ್ತೀನಿ. ಈಗ ನಾವು ಮುಂಚೆ ಬಿಹಾರ್ ಚುನಾವಣೆಗಿಂತ ಮುಂಚೆ ಇದೇ ಚಾನಲಲ್ಲಿ ನಿಮ್ಮ ZTVನಲ್ಲಿ ನಾವು ಸಂವಾದ ಮಾಡ್ಬೇಕಾದ್ರೆ ಹೇಳಿದ್ವಿ, ಬಿಹಾರ್ ಚುನಾವಣೆಯಲ್ಲಿ ಏನಾದ್ರು ಕಾಂಗ್ರೆಸ್ ಸೋತ್ರೆ ಇವರು ಮುಖ್ಯಮಂತ್ರಿನ ಬದಲಾಯಿಸೋಕ್ಕೆ ಆಗಲ್ಲ ಅಂತ ನಾವು ಮಾತಾಡಿದ್ವಿ. ಈಗ ಏನಕ್ಕೆ ಇವರು ಸ್ಟೆಪ್ ತಗೊಂಡಿದ್ದಾರೆ ಅಂದರೆ, ಕಾಂಗ್ರೆಸ್ಸು ಕೇರಳದಲ್ಲಿ ಗೆದ್ದುಬಿಟ್ಟಿದೆ. ಈಗ ಒಂದು ಸ್ವಲ್ಪ ಅವ್ರಿಗೆ ಶಕ್ತಿ ಬಂದ್ಬಿಟ್ಟಿದೆ, ಬಲ ಬಂದ್ಬಿಟ್ಟಿದೆ. ತಮಿಳುನಾಡಲ್ಲಿ ಅಲಯನ್ಸಲ್ಲಿದ್ದಾರೆ. ಮುಂಚೆಗಿಂತ ಇದ್ದಂಥ ಸಿದ್ದರಾಮಯ್ಯ ಅವ್ರದ್ದು ಶಕ್ತಿ ಸ್ವಲ್ಪ ಕಡಿಮೆ ಆಗಿದೆ, ಕಾಂಗ್ರೆಸ್ ಸ್ಟ್ರೆಂತ್ ಜಾಸ್ತಿ ಆಗಿದೆ ದಕ್ಷಿಣ ಭಾರತದಲ್ಲಿ. ಹಾಗಾಗಿ ಇವರು ಸ್ವಲ್ಪ ಡೇರ್ ಆಗಿ ಸ್ವಲ್ಪ ಡಿಸಿಷನ್ ತಗೊಳ್ಳೋಕ್ಕೆ ಒಂದು ಸ್ಟೆಪ್ ತಗೊಂಡಿದ್ದಾರೆ. ಮುಂಚೆ ಅವ್ರಿಗೆ ಆ ಧೈರ್ಯ ಇರಲಿಲ್ಲ. ಯಾಕೆಂದರೆ ನಾರ್ತಲ್ಲಿ ಎಲ್ಲ ಕಡೆ ಇವ್ರು ಸೋತ್ಕೊ ಬಂದಿದ್ದಾರೆ. ದಕ್ಷಿಣ ಭಾರತ ಇವಾಗ ಹೆಂಗಾಗಿದೆ ಅಂದರೆ ಅವ್ರಿಗೆ ATM ಆಗಿಬಿಟ್ಟಿದೆ ಕಾಂಗ್ರೆಸ್ಗೆ, ಸೀರಿಯಸ್ ಆಗಿ. ಅದ್ರ ಜೊತೆನಲ್ಲಿ ಸ್ವಲ್ಪ ಬೂಸ್ಟಪ್ ಸಿಕ್ಕಿದೆ. ಹೇಗೆ ಅಂದರೆ ಆಮ್ಲಜನಕ ಕೊಟ್ಟಂಗೆ ಆಗಿದೆ ಅವ್ರಿಗೆ, ವಾಸ್ತವವಾಗಿ ಹೇಳ್ಬೇಕಂತಾರೆ. ಹಾಗಾಗಿ ಅವರು ನಿರ್ಧಾರ ತಗೊಳ್ಳೋದ್ರಲ್ಲಿ ಸ್ವಲ್ಪ ಸಶಕ್ತರಾಗಿದ್ದಾರೆ. ಅದ್ರ ಜೊತೆಯಲ್ಲಿ ನಮ್ಮ ಸ್ನೇಹಿತರು BJP ಅವರು ಹೇಳಿದ್ರು, ಮುಖ್ಯಮಂತ್ರಿನ ಅವರು ತೆಗೆದಾಕ್ತಾ ಇದ್ದಾರೆ, ಅವ್ರು ಅನರ್ಹರು, ಅವ್ರ ಯೋಗ್ಯತೆ ಇಲ್ಲ ಅನ್ನೋ ಮಟ್ಟಕ್ಕೆ ಇವ್ರು ಮಾತಾಡಿರೋದು ಸಿದ್ದರಾಮಯ್ಯ ಬಗ್ಗೆ. ಅದು ತಪ್ಪು. ಹಾಗಲ್ಲ, ಪಕ್ಷನೇ ಒಪ್ಕೊಂಡಂಗೆ ಅದು ನಾನು ಹೇಳ್ತೀನಿ ಈಗ ತೆಗೆಯುವಂತ ಪರಿಸ್ಥಿತಿ ಯಾಕಿತ್ತು ಅಂತ ನಾನು ಅದಕ್ಕೆ ಹೇಳ್ತೀನಿ. ಈಗ ಒಪ್ಪಂದ 2 ಲೆಟ್ ಮಿ ಕಂಪ್ಲೀಟ್. ಈಗ ಇವ್ರು ಆ ಥರ ಹೇಳಿದ್ರು, ಅದು ನನ್ನ ವಿಚಾರದಲ್ಲಿ ಅದು ಸರಿಯಲ್ಲ, ತಪ್ಪು ಅಂತ ಹೇಳಿ ನೀವು ಟೀಕೆ ಮಾಡಿ ಏನಾದ್ರು ಮಾಡಿ. ಆದರೆ ಇವ್ರದ್ದೇ ಪಕ್ಷದ ಹಿರಿಯ ಮುಖಂಡರು, ಇವ್ರಿಗಿಂತ ಹೆಚ್ಚು ಹೋರಾಟ ಮಾಡಿದ್ದವರು ಯಡಿಯೂರಪ್ಪ ಅವರು ಕಣ್ಣೀರು ಹಾಕೊಂಡು ಅವ್ರ ಪಕ್ಷ ಬಿಟ್ಟವರು. ಅದಾದ್ಮೇಲೆ ಏನೇನು ಅನುಭವಿಸಿದೆ ಆ ಪಕ್ಷ ಹಾಕಿದ್ದಲ್ಲರಿ ಅವರು. ಅದು ಸರ್, ಅವ್ರ ಅಧಿಕಾರ ಬಿಟ್ಟು ಹೋಗ್ಬೇಕಾದ್ರೆ ಕಣ್ಣೀರು ಹಾಕಿದ್ರು. ಇದುವರೆಗೂ ಕಾರಣ ಕೊಟ್ಟಿಲ್ಲ. ಎಲ್ಲರೂ ಕಾರಣ ಇದೆ, ಇಲ್ಲಿ ಕಾರಣ ಇದೆ. ಅಲ್ಲಿ ಮೇಡಮ್ ಇಲ್ಲಿ ಒಪ್ಪಂದ ಆಗಿದೆ, ಕಾರಣ ಇದೆ. ಇಬ್ರು ಸೇರಿ ಗೆಲ್ಸಿದ್ದಾರೆ. ಅಲ್ಲಿ ಏಕಾಂಗಿಯಾಗಿ ಯಡಿಯೂರಪ್ಪನವರನ್ನ ಉದ್ದೇಶಪೂರ್ವಕವಾಗಿ ಅವ್ರಿಗೆ ಯಾವುದೇ ಕಾರಣ ಕೊಡದೆ ಹೆಂಗೆ ಅಂದ್ರೆ ಗೆಟ್ ಔಟ್ ಅನ್ನೋ ರೀತಿ ಇವ್ರಿಗಾರು
ಇವತ್ತು ಸಹಿತ ಯಡಿಯೂರಪ್ಪನವ್ರನ್ನ ನಾಯಕರು ಯಡಿಯೂರಪ್ಪನವ್ರನ್ನ ಬಹಳ ಗೌರವದಿಂದ ಅನುಭವ ಇಲ್ಲ ವ್ಯಕ್ತಿಗೆ ಸುಮ್ಮನೆ ಅನವಶ್ಯಕವಾಗಿ ಅವ್ರ ಯೋಗ್ಯತೆ ಇಲ್ಲ. ಪಕ್ಷ ಎಲ್ಲ ಪಕ್ಷದ ಕಾಂಗ್ರೆಸ್ನವರು ಪವರ್ ಪಟ್ಟಣೆ ಕೊಟ್ಟಿದ್ದಾರೆ. ಯಾವ ಪಕ್ಷದ ವಕ್ತಾರರು ಅನವಶ್ಯಕವಾಗಿ ಯಾಕೆ ಕೂಗ್ತಾ ಇದ್ದೀರಿ? ಅನವಶ್ಯಕವಾಗಿ ಯಾಕೆ ಕೂಗ್ತಾ ಇದ್ದೀರಿ? ಯಾವ ಪಕ್ಷದ ವಕ್ತಾರರು ನೀವು? ಯಾವ ಪಕ್ಷದ ವಕ್ತಾರರು ನಾವು? ಅನವಶ್ಯಕವಾಗಿ ಒಂದು ಮಾತಾಡಿ. ನೀವು ಯಾವ ಪಕ್ಷದ ವಕ್ತಾರರು? ಅವರು ನಮಗೆ ಕ್ಲಿಯರ್ ಮಾಡ್ಲಿ. ಈ ರವೀಶ್ ಅವರು ಯಾವ ಪಕ್ಷದ ವಕ್ತಾರರು? ಯಾವ ಪಕ್ಷದ ವಕ್ತಾರ? ಯಾವ ಪಕ್ಷದ ವಕ್ತಾರ ನೀವು? ಜೆಡಿಎಸ್ ಅವರು ಮಾತಾಡಿದ್ರೆ ಅದು ಅವರು ಮಾತಾಡಿ. ಅವ್ರ ಪರವಾಗಿ ಮಾತಾಡಿದ್ರೆ ಅವ್ರ ಪರವಾಗಿ ಮಾತಾಡಿದ್ರೆ ಯಡಿಯೂರಪ್ಪನವರನ್ನ ನಾವು ಇನ್ನೂ ಸಹಿತ ಗೌರವ ಈಗ ಯಡಿಯೂರಪ್ಪನವ್ರ ಬಗ್ಗೆ ನಿಮ್ಗೆ ಕರ್ನಾಟಕದಲ್ಲಿ ಯಡಿಯೂರಪ್ಪಂಗಾಗಿರೋ ಅಷ್ಟು ಅವಮರ್ಯಾದೆ ಯಾವ ನೋಡ್ರಿ, ದೆಹಲಿಯಲ್ಲಿ ರಾಘವ್ ಚಡ್ಡಾರ್ ಅವರನ್ನ ಗೌರವದಿಂದ ಕಂಡ್ರೆ ಯಾಕೆ ಬೇರೆ ಪಾರ್ಟಿ ಹೋಗ್ತಾ ಇದ್ದೀರಿ? ನಿಮ್ಮ ಯುವ ನಾಯಕರನ್ನ ಗೌರವದಿಂದ ಕಾಣುವಂತ ಯೋಗ್ಯತೆ ನಿಮ್ಮ ಆ ಪಕ್ಷಕ್ಕೆ ಇಲ್ಲ. ನಿಮ್ಮ ನಾಯಕರನ್ನ ಯೋಗ್ಯತೆಯಿಂದ ಕಾಣುವಂತದ್ದಿಲ್ಲ. ಪ್ರತಿಭೆಗಳನ್ನ ಪಲಾಯನ ಮಾಡಿಸ್ತಾ ಇದ್ದಾರೆ ಆ ಪಕ್ಷದವರು. ನೀವು ಕಾಂಗ್ರೆಸ್ನ ವಕ್ತಾರರು, ನೀವು ಆ ಕ್ಯಾಪ್ ಅನ್ನ ತೆಗೆದಿಡಬೇಕು. ನೀವು ಇವತ್ತು ಅವ್ರ ಅವಶ್ಯಕತೆ ಇದೆ, ಇವತ್ತು ಅವ್ರಿಗೆ ಬೇಕು. ಯಡಿಯೂರಪ್ಪನ ಈಗಲೂ ಸಹಿತ ನಮ್ಮ ನಾಯಕರೇ, ಇವತ್ತು ಸಹಿತ ನಮ್ಮ ಸರ್ವೋಚ್ಚ ನಾಯಕರು. ಸೃಷ್ಟಿಯಾಗಿರುವುದು ಇಲ್ಲಿ ಬೇರೆ ವಿಷಯ. ಇವರು ನೋಡ್ರಿ, ಕೆಜೆಪಿ ಸಿದ್ದರಾಮಯ್ಯನವರು ಬೇರೆ ಪಕ್ಷದಲ್ಲಿ ಹಾಕಿದ್ರು. ದಕ್ಷಿಣ ಭಾರತೀಯರನ್ನ ಇವರು ನೋಡ್ರಿ, ನಿಮ್ ಪಕ್ಷ ಯಾವತ್ತೂ ದಕ್ಷಿಣ ಭಾರತ ವಿರೋಧಿ. ನಿಮ್ ಪಕ್ಷ ಯಾವತ್ತೂ ದಕ್ಷಿಣ ಭಾರತ ವಿರೋಧಿ. ಆಗಿರೋದು ನಿಮ್ಗೆ ಇವತ್ತು ನಿಮ್ ಯೋಗ್ಯತೆಗೆ 6 ತಿಂಗಳವರೆಗೂ ವಿರೋಧ ಪಕ್ಷ ನಾಯಕರು ಮಾಡಕ್ಕಾಗಲಿಲ್ಲ. ನಾವು ದಕ್ಷಿಣ ಭಾರತಕ್ಕೆ ವಿರೋಧಿಗಳಂತೀರಾ? ಆ ಪಕ್ಷ ಇಡೀ ದೇಶಕ್ಕೆ ವಿರೋಧಿ. ಆ ಪಕ್ಷ ಇಡೀ ದೇಶಕ್ಕೆ ವಿರೋಧಿ. ಆ ಪಕ್ಷ ಪಂಜಾಬಿನಲ್ಲಿ ಹಿಂದಿರುವಂತಹ ಮುಖ್ಯಮಂತ್ರಿ ಉಗ್ರಗಾಮಿಗಳ ಜೊತೆ ಶಾಮೀಲಾಗಿದ್ದಾರೆ ಅಂತ ನಿಮ್ಗೆ ಹೇಳಿದ್ದಾರೆ. ಯಾರು ಹೇಳಿದವರು? ಹಿಂದಿನ ಪಂಜಾಬಿನ ಮುಖ್ಯಮಂತ್ರಿ ಹೇಳಿದ್ದಾರೆ. ಅನವಶ್ಯಕವಾಗಿ ಪ್ರದರ್ಶನಕ್ಕಾಗಿ ಕೂಗುವ ಅವಶ್ಯಕತೆ ಇಲ್ಲ. ಅನವಶ್ಯಕವಾಗಿ ನೀವು ಕಾಂಗ್ರೆಸ್ ವಕ್ತಾರರು ಆ ವಕ್ತಾರರು ತಿಳಿಸಿ. ಈಗ ರವೀಶ್ವರ್, ಈಗ ನೋಡಿ, ಒಂದು ಆನೆ ಇನ್ನೊಂದು ಆನೆ ಬಗ್ಗೆ ಮಾತಾಡಿದ್ರೆ ಸೂಕ್ತ, ಒಂದು ಇರುವೆ ಇನ್ನೊಂದು ಇರುವೆ ಬಗ್ಗೆ ಮಾತಾಡಿದ್ರೆ ಸೂಕ್ತ. ಈಗ ಮುಖ್ಯಮಂತ್ರಿಯಾಗಿ ಅನುಭವವನ್ನೇ ಹೊಂದಿಲ್ಲದ ವಿಜಯೇಂದ್ರ ಅವರು ಅವರ ಆಡಳಿತದ ಸಾಮರ್ಥ್ಯದ ಬಗ್ಗೆ ಮಾತಾಡೋದು ಅಷ್ಟು ಸೂಕ್ತ ಅಲ್ಲ ಅಂತ. ವಿಜಯೇಂದ್ರರವರು ಸರಿಯಾಗಿ ಮಾತಾಡಿದ್ದಾರೆ ಮೇಡಮ್. ವಿಜಯೇಂದ್ರ ಅವರು ವಿರೋಧಿ ಪಕ್ಷದಲ್ಲಿ ಉಳಿದುಬಿಟ್ಟು ಒಂದು ವಿರೋಧಿ ಪಕ್ಷದ ಅಧ್ಯಕ್ಷನಾಗಿ ತನ್ನ ಅಭಿಪ್ರಾಯವನ್ನ ಪಟ್ಟಿದ್ದಾರೆ. ನನಗೆ ಈಗ ಒಂದು ನಿಮಿಷ, ಈಗ ಇವತ್ತು ಕಾಂಗ್ರೆಸ್ನವರು ಈ ಡಿಬೇಟಿಗೆ ಯಾಕೆ ಬಂದಿದ್ದಾರೋ ಅಂತ ಗೊತ್ತಿಲ್ಲ. ನನಗೆ ಒಂದು ವಿಚಿತ್ರ ಆಗ್ತಾ ಇದೆ. ಇವ್ರು ಇಷ್ಟೆಲ್ಲ ಮಾತಾಡಿದ್ರು, ಯಡಿಯೂರಪ್ಪನವ್ರಿಗೆ ಯಾಕೆ ಮಾಡಿದ್ರು, ಹೀಗೆ ಮಾಡಿದ್ರು ಅಂತ. ದೆಹಲಿಯಲ್ಲಿ ರಾಘವ್ ಚಡ್ಡಾ ಅನ್ನುವಂತ ಒಂದು ಯುವ ನಾಯಕನನ್ನ ಯಾಕೆ ಹೀನಾಯವಾಗಿ ನಡೆಸ್ಕೊಂಡ್ರಿ? ಭಾರತೀಯ ಜನತಾ ಪಕ್ಷದವರು ದಕ್ಷಿಣ ಭಾರತದ ವಿರೋಧಿಗಳು ಅನ್ನುವಂತ ಮಾತನ್ನ ಹೇಳಿದ್ರು. ಪಂಜಾಬಿನಲ್ಲಿ ಹಿಂದೆ ಕಾಂಗ್ರೆಸ್ಸಿನ ಮುಖ್ಯಮಂತ್ರಿ ಇದ್ರು. ಅವ್ರು ಏನ್ ಹೇಳಿದ್ರು ಗೊತ್ತಾ? ಆ ಪಕ್ಷ ಪಂಜಾಬಿ ಉಗ್ರಗಾಮಿಗಳ ಜೊತೆ ಶಾಮೀಲಾಗಿ ಅವರ ಹಣದಿಂದ ರಾಜಕಾರಣ ಮಾಡ್ತದೆ ಅನ್ನೋದನ್ನ ಹೇಳಿದ್ರು. ದೇಶ ವಿರೋಧಿಗಳು
ಅರ್ಥ ಆಯ್ತಾ? ಮತ್ತೆ ಏನಕ್ಕೆ ಇಡೀ ನೀವು ಭಾರತದ ಸುಮ್ನೆ ಇದ್ದೀರಾ? ವಿರೋಧಿಗಳು. ಹುಡುಗ್ಬಿಟ್ಟು ಜೈಲ್ಗೆ ಹಾಕ್ರಿ, ನಿಮ್ಗೆ ಯೋಗ್ಯತೆಗೆ ಸರ್ಕಾರ ಇದೆಯಲ್ಲ. ಇವರಿಗೆ ಹುಡುಗರು ಹಾಕ್ರಿ, ಜೈಲ್ಗೆ ಹಾಕ್ರಿ, ಯಾವ್ಯಾವ ಮಾಡಿದ್ದಾರೆ ಅವ್ರನ್ನ? ಸುಮ್ನೆ ಟಿವಿನಲ್ಲಿ ಬಂದ್ಬಿಟ್ಟು ಮಾತಾಡೋದು. ನಾನು ಇವತ್ತು ಇದು ಬರೀ ಒಂದು ಪ್ರಶ್ನೆ social ಕೇಳ್ತಾ media ಇದ್ದೀನಿ. ಹೇಳಿಕೆ ಇದು. ಇದ್ರಲ್ಲಿ ಯಾವ ಸತ್ಯಾಸತ್ಯತೆ ಇಲ್ಲ. ಇದೇ ಇವರು ನಮ್ಮ KJP ಆಪಿನ ವಕ್ತಾರರು ಕಾರಣದಿಂದ ಜೈಲಿಗೆ ಹಾಕಿದಾಗ ಲೆಟ್ ಹಿಮ್ ಕ್ಲಿಯರ್. ಸ್ಪೆಷಲ್ ಕೋರ್ಟ್ ಚೀಮಾರಿ ಹಾಕಿದೆ ಇವರಿಗೆ. ಸ್ಪೆಷಲ್ ಕೋರ್ಟ್ ಚೀಮಾರಿ ಹಾಕಿದೆ. CBI ಡೈರೆಕ್ಟ್ ಚೀಮಾರಿ ಹಾಕಿದೆ. ಒಂದೊಂದು ಜೈಲಲ್ಲಿ ಇಟ್ಟೋದೆ. ಅದೇ ಕುರ್ಚಿ ಮೋಸ ಮಾಡಿ ಕದನದಲ್ಲಿ ಜೈಲಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆ. ಬರೀ ಸುಳ್ಳು. ಓಕೆ ಕುರ್ಚಿ ಕದನದಲ್ಲಿ ಡಿ ಕೆ ಶಿವಕುಮಾರ್ ಗೆದ್ದಿದ್ದಾರೆ ಅಂತ ಅನ್ಕೋಬಹುದಾ? ಪ್ರಾಬಬಲಿ ಅವ್ರು ಇನ್ನೆಲ್ಲ ಬೆಳವಣಿಗೆಗಳನ್ನ ನೋಡ್ಕೊಂಡ ಸಂದರ್ಭದಲ್ಲಿ ಮೇಡಮ್, ಯಾಕೆ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ರಾಜೀನಾಮೆ ಕೊಟ್ಟು ಸಂತಕ್ಕೆ ಬಂದಿದೆ ಅಂತಂದ್ರೆ ಈ ಪ್ರಾಬಬಲಿ ಈ ಒಂದು ಅಂದ್ರೆ ಹಗ್ಗ ಕಟ್ಟೆ ಹಾರಾಡಕ್ ಬಿಟ್ಟಿದ್ದಾರೆ ಅಂತ ಅಲ್ಲ. ಈಗ ಒಂದ್ ನಿಮಿಷ, ಸಿದ್ದರಾಮಯ್ಯನವರು ರಾಜೀನಾಮೆ ಕೊಡಿಸ್ತೇ ಹೋಗಿದ್ರೆ ಡಿ ಕೆ ಶಿವಕುಮಾರ್ ಆಟ ಏನು ನಡೆದಿಲ್ಲ ಅಂತ ಅನ್ಕೋಬಹುದಾಯ್ತು. ಬಹುಶಃ ಹೈಕಮಾಂಡ್ ಮಧ್ಯ ಪ್ರವೇಶ ಮಾಡಿ ಈಗ, ಯಾಕಂದ್ರೆ 3 ವರ್ಷಗಳಿಂದ ತುಂಬಾ ಡಿಲೇ ಆಯ್ತು. ಅಲ್ಲ ಯಾವತ್ತು ಆಗಬೇಕಾಗಿತ್ತು ಅವ್ರ ಮಾತುಕತೆ ಆಗಿರೋದು ಸ್ಪಷ್ಟ ಮೇಡಮ್. ಇದು 2.5 ವರ್ಷದಿಂದ ನಾವು ಮಾತಾಡಿಲ್ಲ, ಬಿಜೆಪಿ ಅವ್ರು ಮಾತಾಡಿಲ್ಲ, ಅಥವಾ ಆದ್ಮಿ ಮಾತಾಡಿಲ್ಲ. ಕಾಂಗ್ರೆಸ್ ಹೈಕಮಾಂಡ್ ತೀರ್ಮಾನ ಮಾಡಿರೋಂಥದ್ದು. ಬಹುಶಃ ನೀವು ನೋಡಿದಿರಿ, ಸಿದ್ದರಾಮಯ್ಯನವರು ಸ್ವೇರಿಂಗ್ ಸೆರೆಮನಿ ತಗೊಳ್ಳೋಂತಂದ್ರೆ 10 ದಿವಸ ಲೇಟ್ ಆಯ್ತು. ಬಹುಶಃ ನೀವು ಕೇರಳದಲ್ಲಿ ಇದೆಯಲ್ಲ, ಅದೇ ಸಂದರ್ಭದಲ್ಲಿ ಉಂಟಾಯ್ತು. ಆ ಸಂದರ್ಭದಲ್ಲಿ ಆಗಿರೋದು ಒಪ್ಪಂದವನ್ನ ಅವರು ಈಗ ನೆರವೇರಿಸಿದ್ದಾರೆ 3 ವರ್ಷಗಳ ನಂತರ. ನೆನಪಿಸಿದ್ದಾರೆ, ಇಲ್ಲಾಂದ್ರೆ ಅದು ಅಲ್ಲ ಇನ್ನೊಂದು, ಈ ಸಂದರ್ಭದಲ್ಲಿ ಡಿ ಕೆ ಶಿವಕುಮಾರ್ ಅವರಿಗೆ ಇವರೇನು ಅಧಿಕಾರ ಹಸ್ತಾಂತರ ಮಾಡಲಿಲ್ಲ ಅಂತಂದ್ರೆ ಸರ್ಕಾರ ಬೇರೆ ಬೇರೆ ತರ ಇಲ್ಲಿ ಕಲರ್ ತಗೊಳ್ಳೋದು. ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಅನಿವಾರ್ಯ ಅಲ್ಲ ಅನ್ನೋ ಯೋಚನೆ ಬಂದಿದ್ಯಾ? ಇವ್ರು ಹೇಳ್ದಂಗೆ, ರವೀಶ್ ಅವ್ರು ಹೇಳ್ದಂಗೆ ಕಾಂಗ್ರೆಸ್ ಬಲ ಹೆಚ್ಚಾಗ್ತಾ ಇದೆ ಹಂತವಾಗಿ. ಓಕೆ, ದಿಸ್ ಇಸ್ ದ ರೈಟ್ ಟೈಮ್. ಮೇಡಮ್, ಯಾವುದೇ ಪಾರ್ಟಿಗೆ ಮೇಡಮ್ ಒಬ್ಬ ನಾಯಕ ಅವನ ಪಾರ್ಟಿಗಿಂತ ದೊಡ್ಡವರಲ್ಲ ಅಂತ ನಾನು ಮುಂಚೆನೆ ಹೇಳಿದ್ದೀನಿ. ಪಾರ್ಟಿ ಅಂತ ಕೆಳಗಡೆ ಇರೋಂಥವ್ರು ಎಲ್ಲ ನಾಯಕರು. ಈಗ ಸಿದ್ದರಾಮಯ್ಯನವರೇನು ಮೂಲ ಕಾಂಗ್ರೆಸ್ಸಿಗರಲ್ಲ. ಅನಿವಾರ್ಯವಾಗಿ ಇಲ್ಲಿ ಅಹಿಂದ ಸಮುದಾಯವನ್ನ ಒಂದು ಸಂಘಟನೆ ಮುಖಾಂತರವಾಗಿ ಮುನ್ನೆಲೆಗೆ ತಗೊಂಡ್ಬಂದು ಕಾಂಗ್ರೆಸ್ ಅಧಿಕಾರಕ್ಕೆ ತಂದಿದ್ದಂಥದ್ದು ಬಹುಶಃ ನೀವು ಬಳ್ಳಾರಿ ಪಾದಯಾತ್ರೆಯಿಂದ ಹೇಳ್ಬೋದು. ನಂತರ ಅಧಿಕಾರಕ್ಕೆ ಬಂದಿದ್ದಾರೆ. ಸೊ ಕಾಂಗ್ರೆಸ್ ಅನ್ನ ಇಲ್ಲಿ ತನ್ನ ಖಾತೆಯನ್ನು ತೆಗಿಲಿಕ್ಕೆ ಇನ್ನೊಂದು ಪ್ರಶ್ನೆ ಕೇಳ್ಬಿಡ್ತೀನಿ. ಈಗ ಅದಾದ್ಮೇಲೆ ರಾಜ್ಯದ ಅಭಿವೃದ್ಧಿಯ ದೃಷ್ಟಿಯಿಂದ ಮುಖ್ಯಮಂತ್ರಿ ಸ್ಥಾನವನ್ನು ಅಲಂಕರಿಸೋದು ಬೇರೆ ಸರ್, ಅದೊಂದು ದೊಡ್ಡ ಜವಾಬ್ದಾರಿ. ಈಗ ಡಿ ಕೆ ಶಿವಕುಮಾರ್ ಎಲ್ಲವೂ ಹುಟ್ಟತಾನೇನು ಅನುಭವ ಬಂದ್ಬಿಡಲ್ಲ. ಸ್ಟಿಲ್ ಡಿ ಕೆ ಶಿವಕುಮಾರ್ ಅವರು ಅಂದಾಗ ಒಂದು ಖಾತೆಯನ್ನು ನಿಭಾಯಿಸೋದು ಬೇರೆ, ಆ ಜವಾಬ್ದಾರಿ ತಗೊಳ್ಳೋದು ಬೇರೆ. ಒಂದು ರಾಜ್ಯದ ಜವಾಬ್ದಾರಿ, ಘನತವೆತ್ತ ಮುಖ್ಯಮಂತ್ರಿ ಸ್ಥಾನ ಅಂದಾಗ ಆ ಪರಿಪಕ್ವತೆ ಬಗ್ಗೆ ಏನು ಹೇಳ್ತೀರಿ? ಮೇಡಮ್, ಅವ್ರಿಗೂ ಏನೇನು ಇವತ್ತು ನೆನ್ನೆ ಮನೆಯಿಂದ ಅಲ್ಲ, ನಾವು ಪಕ್ಷಾತೀತವ ಮಾತಾಡೋದಾದ್ರೆ ರಾಜಕಾರಣಕ್ಕೆ ನಾವು ಹೊಸಬ್ರೇನಲ್ಲ. ಅವರು ಬಂಗಾರಪ್ಪನ ಕಾಲದಲ್ಲಿ ಜೈಲು ಮಂತ್ರಿ ಆಗಿದ್ದಂಥವ್ರು ಯಾರು ಡಿ ಕೆ ಶಿವಕುಮಾರ್ ಅವರು. ಟೋಟಲಿ ಈಸ್ ಎ ಪಾರ್ಟಿ ಡೆಡಿಕೇಟೆಡ್ ಪರ್ಸನ್. ಅವ್ರು ಯಾವ ಪಕ್ಷದವರಾಗಿರ್ಲಿ ಅವರಿಗೆ ಅಧಿಕಾರ ಕೊಡುವಂತ ಸೂಕ್ತ ಒಂದು ಅಹಿಂದ ಮತಗಳನ್ನ ಹಂತವಾಗಿ ಈ ಡಿಸಿಷನ್ ಇಂದ ಕಳ್ಕೊಳ್ಳುತ್ತೆ ಇರಬಹುದು. ಅಂದ್ರೆ 8 ವರ್ಷ ಅಧಿಕಾರ ಉಂಡಿಲ್ವಾ ಮೇಡಮ್ ಇವರು ಅಹಿಂದ ವರ್ಗದವರು? ಇನ್ನು ಎಷ್ಟು ದಿನ ಅಧಿಕಾರ ಕೊಡಬೇಕು? ಬೇರೆ ವರ್ಗದವ್ರಿಗೆ ಕೊಡ್ಬೇಕಲ್ವಾ? ಅವರೇನು ನಾಯಕತ್ವ ಆದೇಶ ಇಲ್ವಾ? ಇವ್ರು 2 ಸಲ ಅಧಿಕಾರವನ್ನು ಅನುಭವಿಸಿದ್ದಾರೆ. ಅಟ್ಲೀಸ್ಟ್ ಅವ್ರು ಹೇಳ್ತಿದ್ರು ನಮ್ ಕುಮಾರಸ್ವಾಮಿ ಅವ್ರ ಬಗ್ಗೆ, ಅದೇ ಭಾಷೆ ಬಳಸಬಾರ್ದು ಮಾಧ್ಯಮದ ಮುಖಾಂತರ, ಅದ್ ಮಾಡ್ತೀನಿ ಏನ್ ಮಾಡ್ತಿದ್ಯಪ್ಪ ಅಂತ. ಈಗ 136 ಸೀಟ್ ತಗೊಂಡಿದ್ಯಲ್ಲಪ್ಪ, ಪೆನ್ನು ಪೇಪರ್ ತಗೊಂಡು ಮಾಡಿ ತೋರಿಸ್ಕೊಳ್ಳಿ. ಈಗ ಯಾವಾಗ ಎದ್ದು ಬಿದ್ರು ದೇವೇಗೌಡರ ಮನೆಯವ್ರನ್ನ, JDS ಕುಮಾರಸ್ವಾಮಿ ಅವ್ರನ್ನ ಟಾರ್ಗೆಟ್ ಮಾಡ್ತಿರಲ್ಲ, ಈಗ ನೀವು ಮಾಡಿ ತೋರಿಸಿದ ಬಂದು. ಮೇಡಮ್, ನಾನು ಹೇಳ್ತಾ ಇರೋದು ನೀರಾವರಿಗೆ ಯೋಜನೆ ದುಡ್ಡಿಲ್ಲ. ಬೆಂಗಳೂರಿಗೆ ಇವತ್ತು ಗುಂಡಿ ಒಂದು ವ್ಯವಸ್ಥೆಯಲ್ಲಿ ನಿಂತಿದೆ. ಜೊತೆಗೆ ಆಮೇಲೆ ಇಲ್ಲಿ ಏನಾಗಿದೆ ಅಂತ ಬ್ರಾಂಡ್ ಬೆಂಗಳೂರು ಮಾಡ್ತೀನಿ ಅಂತ ಬೋದು. ಅದಾಯ್ತಾ? ಗಾರ್ಬೇಜ್ ಸಿಟಿ ಬ್ಯಾಂಗ್ಳೂರು. ಈಗ ಕರ್ನಾಟಕ ಹೆಂಗ್ ನಡೆಸ್ತದ ಒಂದು. ಜೊತೆಗೆ ಡಿ ಕೆ ಶಿವಕುಮಾರ್ ಮೇಲೆ ಉಳಿದಂತೆ MLAಗಳ ಆತಂಕ ಏನು ಅಂತಂದ್ರೆ ಎಲ್ಲಿ ಇದನ್ನ ಮನಾಪಲಿ ಮಾಡ್ಬಿಡ್ತಾರೋ ಅಧಿಕಾರವನ್ನ ಅನ್ನೋದು ಒಂದು ಭಯ ಇದೆ ಯಾರಿಗೆ, ಉಳಿದಂತ ಎಲ್ಲ ವರ್ಗದ ಶಾಸಕರಿಗೆ. ಅದು ಸಹಜ ಭಯ ಇದೆ. ಸಿದ್ದರಾಮಯ್ಯನವರು ಅಂದ್ರೆ ಆಯ್ತಪ್ಪ ನೀನು ಮಾಡ್ಕೊಂಡು ಹೋಗು, ನೀನು ಮಾಡ್ಕೊಂಡು ಕಾಕಾಪಟ್ಟಿ ನೀನು ಚೆನ್ನಾಗಿರು, ಮಹಾದೇವಪ್ಪ ನೀನು ಚೆನ್ನಾಗಿರು. ಇವ್ರು ಹಂಗಲ್ಲ. ಎಲ್ಲ ಒಂದ್ ಕಡೆ ಇವರು ಬೆಳೆದಿರೋಂಥ ರೀತಿನೋ ಅಥವಾ ಅವರ ಕಮಾಂಡಿಂಗ್ ನೇಚರ್ ಪಾಲಿಟಿಕ್ಸ್ ಎಲ್ಲ ಒಂದ್ ಕಡೆ ಬೇರೆಯವ್ರಿಗೆ ಹೊರಟಾಗಿ ಕಾಣಿಸ್ಬೋದೇನೋ. ಎಲ್ಲ ಒಂದ್ ಕಡೆ ಎಲ್ಲ ನಂಬಿದಂಥವ್ರಿಗೆ, ಅವ್ರ ಅಭಿಮಾನಿಗಳಿಗೆ ಎಲ್ಲ ಒಂದ್ ಕಡೆ ಆಸೆ ಇರ್ಬೋದು ಮುನ್ನಡೆಸ್ತಾರೆ ಅಂತ ಹೇಳಿ. ಅವ್ರು ಯಾರೇ ಕಾಂಗ್ರೆಸ್ ಪಾರ್ಟಿ ಸಿಕ್ಕಿರೋದೇ ಒಂದು ಅವಕಾಶ ಈಗ ಅವರಿಗೆ. ಅದು ಸಿಕ್ಲಿಲ್ಲ ಅಂತಂದ್ರೆ ಮುಂದೆ ಅವ್ರು ಎಂದೂ ಮುಖ್ಯಮಂತ್ರಿ ಆಗಕ್ಕೆ ಸಾಧ್ಯನೇ ಇಲ್ಲ. 28ಕ್ಕೆ ಹೆಂಗೆ ಸರ್ ಕಾಂಗ್ರೆಸ್ಸೇ ಬರುತ್ತೆ ಅಂತ ಒಂದು ಕ್ಲೇಮ್ ಮಾಡಿದ್ದಾರೆ. ಸತೀಶ್ ಜಾರಕಿಹೊಳಿ ಅವರು ಮುಖ್ಯಮಂತ್ರಿ ನಾನೇ ಅಂತಾನೂ ಹೇಳ್ಕೊಂಡಿದ್ದಾರೆ. 2028 ನಾನು ಹೇಳಿದ್ನಲ್ಲ, ಅವಧಿ ಪೂರ್ವವಾದಂತ ಚುನಾವಣೆ ಬರ್ತದೆ. 28ವರೆಗೂ ವೇಟ್ ಮಾಡಂಗೆ ಇಲ್ಲ, ಅವಶ್ಯಕತೆನೇ ಇಲ್ಲ. ಕಾಂಗ್ರೆಸ್ಸು ಸರ್ ನಾನು ಮುಗಿಸ್ತೀನಿ. ಕಾಂಗ್ರೆಸ್ ದೊಡ್ಡ ಸೋಲನ್ನ ಅನುಭವಿಸ್ತದೆ. ಮತ್ತೆ ಈ 4 ಮುಖ್ಯಮಂತ್ರಿಗಳ ಉಪಮುಖ್ಯಮಂತ್ರಿಗಳನ್ನ ಮಾಡೋದು ನೋಡಿದ್ರೆ ಎಲ್ಲ ತೇಪೆ ಹಾಕುವಂತ ಕೆಲಸ ಜೋರಾಗಿ ನಡೀತಾ ಇದೆ. ನಮ್ಮ ಕಡೆ ಒಂದು ಮಾತಿದೆ, 5 ಮಂದಿ 15 ಪಟೇಲ್ ಅಂದ್ಕೊಂಡು, ಇರೋದೇ 5 ಜನ ಅಂತೆ, 15 ಜನ ಪಟೇಲ್ರಂತೆ ಅವರಿಗೆ. ಹಾಗಾಗಿ ಈ 4-5 ಜನ ಉಪಮುಖ್ಯಮಂತ್ರಿಗಳನ್ನ ಇವ್ರನ್ನೆಲ್ಲ ಇಟ್ಕೊಂಡು ಹೇಗೆ ಏಗ್ತದೆ ಈ ಸರ್ಕಾರ ಅನ್ನೋದು ಬಹಳ ಮುಖ್ಯ. ಆಮೇಲೆ ಮಾತಾಡ್ತಿದ್ರೆ ನೀವು ಹೇಳ್ತೀರಿ ಅಂದ್ರೆ
ಖರ್ಗೆ ಅವ್ರ ಮಗನ ಉಪಮುಖ್ಯಮಂತ್ರಿ, ಸಿದ್ದರಾಮಯ್ಯ ಅವ್ರ ಮಗ ಉಪಮುಖ್ಯಮಂತ್ರಿ. ಯಾಕೆ ಕಾಂಗ್ರೆಸ್ನಲ್ಲಿ ಹಿರಿಯ ತಲೆಗಳಿದ್ದಾವೆ, ಅವು ಕಾಣೋದಿಲ್ವಾ ನಿಮಗೆ? ಎಚ್ ಕೆ ಪಾಟೀಲ್ ಅಂತವ್ರು ಇದ್ದಾರೆ, ದೇಶಪಾಂಡೆ ಅವರು ಅಂತ ಇದ್ದಾರೆ. ಅವರೆಲ್ಲರನ್ನ ಬದಿಗೆ ಸರಿಸಿ ಕೇವಲ ಯಾವುದೋ ನಾಯಕನನ್ನ ಸಮಾಧಾನ ಮಾಡಬೇಕು, ಸುಮ್ಮನುಳಿಸಬೇಕು, ನಿಮ್ಮ ಸ್ವಾರ್ಥವಾದ ಇದನ್ನ ನೋಡ್ಕೋಬೇಕು ಅಂತ ಲಾಲಸೆಗಳನ್ನು ನೋಡಬೇಕು ಅಂತ ಹೇಳಿ ಅಲ್ಲ ಬಿಜೆಪಿ ಅಲ್ಲಲ್ಲ ನಾನು ಹೇಳ್ತೀನಿ, ಇವುಗಳನ್ನ ಮಾಡಬೇಕು ಅನ್ನುವಂತ ದೃಷ್ಟಿಕೋನದಲ್ಲಿ ನೀವು ನಿಜವಾದ ಲೆಟ್ ಮಿ ಕ್ಲಿಯರ್, ನಿಜವಾದ ಜನರ ಅಂದ್ರೆ ಈ ರಾಜ್ಯದ ಹಿತಾಸಕ್ತಿಯನ್ನ ಕಡೆಗಣಿಸ್ತಾ ಇದ್ದಾರೆ. ಮೇಡಮ್ ನಾಳೆ ಏನಿಲ್ಲ, ವೆರಿ ಸಿಂಪಲ್. ಡಿ ಕೆ ಶಿವಕುಮಾರ್ ಏನಾದ್ರು ಮುಖ್ಯಮಂತ್ರಿ ಆದ್ರೆ ಮೊದಲನೇ ಆಘಾತ ಆಗೋದು JDS ಅವ್ರಿಗೆ. ಯಾಕೆ ಅಂದ್ರೆ JDS ನಾಯಕ ಅಂತ ಇದ್ದಿದ್ದು ಕುಮಾರಣ್ಣ ಇವತ್ತು ಆ ಸ್ಥಾನ ಎಲ್ಲಿ ಕಿತ್ಕೊಂಡ್ಬಿಡ್ತಾರೆ, ಎಲ್ಲಿ ಅವ್ರದ್ದು ದಿನೇಂದ್ರ ಶಕ್ತಿ ಕಡಿಮೆ ಬೇರೆ ಪಕ್ಷದ ನಾಯಕರಿಗೆ ಬಿಕಾಸ್ ಆಫ್ ಕಮ್ಯುನಿಟಿ. ಅವ್ರು ಎಲ್ಲಿ ಪ್ರಶ್ನಾತೀತ ನಾಯಕರಾಗ್ತಾರೆ, ನನ್ನ ಶಕ್ತಿ ಎಲ್ಲಿ ಕಡಿಮೆ ಆಗುತ್ತೆ, ಅದ್ನೇಳಿ ಇರೋದು ಎಲ್ಲಿ 2ಕ್ಕೆ ಬರುತ್ತೆ 3ಕ್ಕೆ ಬರುತ್ತೆ ಭಯ ಆಗ್ಬಿಟ್ಟಿದೆ ಈಗ ಡಿ ಕೆ ಶಿವಕುಮಾರ್. ಹಂಗಾಗಿ ಇವರು ಇಲ್ಲಿ ಸಲ ಈಗ ಟೈಪ್ ಆಗ್ತದೆ ಶಿವಕುಮಾರ್ ಆಗ್ಲಿ 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 ಅಂತಾರೆ. ಮನಸ್ಸಿಂದ ಅವ್ರನ್ನೇ ನಾವೇನು ಮುಖ್ಯಮಂತ್ರಿ ಮಾಡ್ತಾ ಇಲ್ಲ, ಕಾಂಗ್ರೆಸ್ ಪಕ್ಷ ಮುಖ್ಯಮಂತ್ರಿ ಮಾಡಿದ್ದಾರೆ, ಅದಕ್ಕೆ ನಮ್ಮ ಸ್ವಾಗತ ಇದೆ. ಆದ್ರೆ ಎಲ್ಲ ಒಂದ್ ಕಡೆ ನನ್ನ ಪ್ರಕಾರವಾಗಿ ಹೇಳಂತ ಏನು ಅಂತಂದ್ರೆ, ಈ 5 ಜನರ ಉಪಮುಖ್ಯಮಂತ್ರಿಗಳನ್ನ ಮಾಡ್ತಾ ಇದ್ದಾರೆ, ಲಂಗು ಲಗಾಮನ್ನು ಹಿಡ್ಕೊಳಕ್ಕೆ ಹೊರಟಿದ್ದಾರೆ ಕಾಂಗ್ರೆಸ್ ಪಕ್ಷದ. ಅಂದ್ರೆ ಅಧಿಕಾರ ಎಲ್ಲಿ ನಡೆಯಕ್ಕಾಗುತ್ತೆ? ಸಿದ್ದರಾಮಯ್ಯರಿಗೆ ಕೊಟ್ಟಂತ ಇಂಡಿಪೆಂಡೆನ್ಸ್ ಕೊಡಬೇಕಿತ್ತು, ಇಂಡಿಪೆಂಡೆನ್ಸ್ ಕೊಡಕ್ಕಾಗಲಿಲ್ಲ. ಯಾಕೆಂದ್ರೆ ಡಿ ಕೆ ಶಿವಕುಮಾರ್ ಪ್ರಬಲವಾಗಿ ಉಪಮುಖ್ಯಮಂತ್ರಿಯಾಗಿ ಅಲ್ಲಿ ಎಲ್ಲ ನೋಡಿ ಯಾವುದೇ ಖಾತೆಗಳನ್ನು ನಿಭಾಯಿಸಬೇಕಂತ ಅವ್ರ ಗಮನಕ್ಕೆ ಬಂದಿತ್ತು. ಹಾಗಾಗಿ ಎಲ್ಲ ಒಂದ್ ಕಡೆ ಡಿ ಕೆ ಶಿವಕುಮಾರ್ ಆಗಲಿ ಇನ್ನೊಬ್ರಾಗ್ಲಿ ನಮಗೇನದ್ರಲ್ಲೇನು ಒಂದು ಸಣ್ಣ ಸಮಯ ತಗೋಬಿಡ್ತೀನಿ. ಇಲ್ಲ ಸಿದ್ದರಾಮಯ್ಯನವರೇ ಮುಖ್ಯಮಂತ್ರಿಯಾಗಿ ಮುಂದುವರಿಲಿ, ಇಲ್ಲ ಡಿ ಕೆ ಶಿವಕುಮಾರ್ ಅವರೇ ಮುಖ್ಯಮಂತ್ರಿ ಆಗಲಿ, ಈ ಆಪ್ಗಂತೂ ಸದ್ಯ ಭವಿಷ್ಯ ಇಲ್ಲ. ಸರ್ ಅದು ಆಪ್ ಯಾಕೆ ಇಲ್ಲ? ನಿಮ್ಮಂತ ಪಕ್ಷಕ್ಕೆ ದುರ್ಬಳಕೆ ಮಾಡ್ಕೊಳ್ಳೋದ್ರಿಂದ ಎಂತ ಹೊಸ ಹೊಸ ಪಕ್ಷಗಳು ಬರೋ ದಿನಗಳಲ್ಲಿ ಒಟ್ಟಿನಲ್ಲಿ 3 ವರ್ಷದ ಈ ಕುರ್ಚಿ ಕದನ ಅನ್ನುವಂತಹ ಪ್ರಹಸನಕ್ಕೆ ಬ್ರೇಕ್ ಬೀಳುವಂತಹ ಸಾಧ್ಯತೆಗಳು ದಟ್ಟವಾಗಿದ್ದಾವೆ. ಅದೇನಿದ್ರು ಕೂಡ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ರಾಜೀನಾಮೆ ಸನ್ನಿಹಿತ, ನಾಳೆ ಬೆಳಗ್ಗೆ ಕೊಡ್ತಾರೆ ಅನ್ನುವಂತಹ ಮಾಹಿತಿ ಕೂಡ ಇದೆ. ಇದೆಲ್ಲದರ ನಡುವೆ ಯಾರ ಸ್ಥಾನದಲ್ಲಿ ಕೂತ್ಕೊಳ್ತಾರೆ ಅನ್ನೋದ್ರ ಬಗ್ಗೆ ಅಧಿಕೃತ ಮಾಹಿತಿ ಇಲ್ಲ ಅಂದ್ರೂ ಕೂಡ ರೇಸ್ನಲ್ಲಿರೋದು ಡಿ ಕೆ ಶಿವಕುಮಾರ್. ತೆರೆಮರೆಯಲ್ಲಿ ಬಹಳಷ್ಟು ಮಂದಿ ಇದ್ದಾರೆ. ಹೈಕಮಾಂಡ್ ಡಿ ಕೆ ಶಿವಕುಮಾರ್ ಅವರನ್ನೇ ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂರುತ್ತೋ ಅಥವಾ ಅಚ್ಚರಿಯ ಬೆಳವಣಿಗೆಯಲ್ಲಿ ಬೇರೆ ಯಾರು ಆ ಸ್ಥಾನದಲ್ಲಿ ಕೂತ್ಕೋತಾರೋ ಅನ್ನುವಂಥ ಕುತೂಹಲದೊಂದಿಗೆ ಇವತ್ತಿನ ಕಾರ್ಯಕ್ರಮ ಮುಗಿಸೋಣ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವ.